ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣು. ಎಲ್ಲರಿಗೂ ನಿಮ್ಮ ಶರಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ಕ್ಲಾಸ್ನಾಗ ಸಿ ಪಿ ಎಮ್ ಸಬ್ಜೆಕ್ಟ್ ಬಗ್ಗೆ ನಾವು ಪಾರ್ಟ್ 1 ಮುಗಿಸಿದೆವು. ಅದರೊಳಗೆ ಲಾಸ್ಟ್ 50 ಕ್ವಶನ್ಸ್ ಕಂಪ್ಲೀಟ್ ಮಾಡಿದೆವು. ನೆಕ್ಸ್ಟ್ 51ಲಿಂತ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್. ದ ಫಸ್ಟ್ ಕ್ವಶನ್ ಈಸ್, which is a right sequence of processes in overall management system. ಈ ಒಂದು ಯಾವುದರ ಮ್ಯಾನೇಜ್ಮೆಂಟ್ ಮಾಡೋದು ಅಂತಿಕೋ ಪ್ರಾಜೆಕ್ಟ್ನಾಗ. ಸೊ ಅದು ನಿಮ್ಮ ಸೀಕ್ವೆನ್ಸ್ ಯಾವ ಥರ ಸ್ಟಾರ್ಟ್ ಆಗ್ತದಂತ ಒಂದು ನಿಮ್ಮ ಕಾನ್ಸೆಪ್ಷನ್ ಇರಬೇಕು. ಅದ್ರದಾಗ ಒಂದು ಕಾನ್ಸೆಪ್ಷನ್ ಇರಬೇಕಂದ್ರೆ ಈ ಥರ ಮಾಡಬೇಕು ಅಂತ ನಾವು ಮತ್ತೇನು ಆ ಕಾನ್ಸೆಪ್ಷನ್ನಾಗ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅದ ಇಲ್ಲ ಅಂದ್ರೆ ಫೀಸಿಬಿಲಿಟಿ ಸ್ಟಡಿ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು, ನಾವು ಶೆಡ್ಯೂಲ್ ಪ್ರಿಪೇರ್ ಮಾಡ್ತೇವೆ. ಅಂದ್ರೆ ಫೌಂಡೇಶನ್ ಇಲ್ಲಿಂದ ಇಲ್ಲಿತನ, ಆಮ್ಯಾಗ ಕಾಲಮ್ ಎರೆಕ್ಷನ್ ಇಲ್ಲಿಂದ ಇಲ್ಲಿತನ, ಸ್ಲ್ಯಾಬ್ ಇಲ್ಲಿ ಇಡ್ತಿಲ್ಲಿತನ, ಆಮ್ಯಾಗ ಡಿಟೇಲ್ ಶೆಡ್ಯೂಲಿಂಗ್ ಮಾಡ್ತೇವೆ. ಟೈಲ್ ವರ್ಕ್, ಫಿನಿಶಿಂಗ್ ವರ್ಕ್ ಶೆಡ್ಯೂಲಿಂಗ್ ಮಾಡ್ತೇವೆ. ಶೆಡ್ಯೂಲಿಂಗ್ ಮಾಡಿದ ಬಳಿಕ ಅದಕ್ಕೆ ರಿಸೋರ್ಸ್ ಬೇಕಲ್ಲ, ಶೆಡ್ಯೂಲ್ ಮಾಡ್ತೇವೆ. ಅದಾದ ಬಳಿಕ ರಿಸೋರ್ಸ್ ಅಲೊಕೇಶನ್ನು ಬೇಕಲ್ಲ, ಟೈಮ್ ರಿಸೋರ್ಸ್ ಅನಾಲಿಸಿಸ್ ಮಾಡ್ತೇವೆ ಅದಕ್ಕೆ ಶೆಡ್ಯೂಲ್ ಪ್ರಕಾರ. ಅದಾದಮೇಲೆ ಏನು ಮಾಡ್ತೇವೆ, ಇದಕ್ಕೆ ಮಾನಿಟರಿಂಗ್ ಮಾಡ್ತೇವೆ. ವರ್ಕ್ ಏನು ನಡೀತಿರ್ತದೆ ಅದಕ್ಕೆ ಮಾನಿಟರ್ ಮಾಡ್ತಾರೆ. ಆಮ್ಯಾಗ ಏನು ಮಾಡ್ತಾರೆ, ಏನರ ಚೇಂಜಸ್ ಇತ್ತಪ್ಪ ಅಂತಂದ್ರೆ ಅಪ್ಡೇಟ್ ಮಾಡ್ತೇವೆ. ಸೊ ದ ಕರೆಕ್ಟ್ ಸೀಕ್ವೆನ್ಸ್ ಇಸ್ ದಿಸ್ ಒನ್. ಇವು ಸೀಕ್ವೆನ್ಸ್ ಇದೀವಿ ಜರ ಕೇಳ್ತಾರೆ ಎಕ್ಸಾಮ್ದಾಗ, ನೋಡ್ಕೋರಿ. ನೆಕ್ಸ್ಟ್ ಕ್ವಶನ್, ಎ ಪ್ರಾಜೆಕ್ಟ್ ಈಸ್ ಅಂತ ಕೇಳ್ಯಾರ. ಒಂದು ಪ್ರಾಜೆಕ್ಟ್ ಅಂದ್ರೆ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಪ್ರಾಜೆಕ್ಟ್ ಅಂದ್ರೆ ಏನು ನೋಡ್ರಿ, ಎ ಲಾರ್ಜ್ ಡ್ಯಾಮ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ಎ ರಿವರ್. ಇದೇನಿದು? ಇದು ಅಲ್ಲ. ನೆಕ್ಸ್ಟ್, ಎನಿ ಜಾಬ್ ಇನ್ವಾಲ್ವಿಂಗ್ ಮೆನಿ ಪೀಪಲ್ ಆ್ಯಂಡ್ ಲಾರ್ಜ್ ಮನಿ. ಅದಿಷ್ಟೇ ಇದ್ರ ಪ್ರಾಜೆಕ್ಟ್ ಅಂತಾರೇನು? ಇಲ್ಲ. ಎ ವರ್ಕ್ ಆಫ್ ಮೇಜರ್ ಇಂಪಾರ್ಟೆನ್ಸ್ ಇನ್ವಾಲ್ವಿಂಗ್ ಹ್ಯೂಜ್ ಮೆನ್ ಆ್ಯಂಡ್ ಮೆಟೀರಿಯಲ್ ಇದ್ರ ಪ್ರಾಜೆಕ್ಟ್ ಅಂತಾರೆ? ಇಲ್ಲ. ಏನಂತಾರೆ, ಒಂದು ಆರ್ಗನೈಸರ್ ಟೀಮ್ ಇರಬೇಕು, ಟೀಮ್ ವರ್ಕ್ ಟು ಅಚೀವ್ ಅ ಸೆಟ್ ಆಫ್ ಟಾಸ್ಕ್ ವಿತಿನ್ ದ ಟೈಮ್ ಲಿಮಿಟ್. ಅದಕ್ಕೆ ಏನಂತೇವೆ ನಾವು? ಪ್ರಾಜೆಕ್ಟ್ ಅಂತೇವೆ. ಸೊ ಔಟ್ ಆಫ್ ದಿಸ್ ಬೆಸ್ಟ್ ಚೂಸ್ ಮಾಡ್ಬೇಕು ನೀವು ಯಾವಾಗಲೂ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೇನ್ ಕಾಂಟ್ರಿಬ್ಯೂಷನ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿಂತ ಏನೇನು ಮೇಜರ್ ಕಾಂಟ್ರಿಬ್ಯೂಷನ್ ಏನು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅದಪ್ಪ ಅಂತಂದ್ರೆ ಏನೇನು ಹೆಲ್ಪ್ ಮಾಡ್ತಪ್ಪ ಅಂದರೆ, ರೇಷನಲ್ ಅಪ್ರೋಚ್ ಟು ಸಾಲ್ವ್ ದ ಆರ್ಗನೈಸೇಷನ್ ಪ್ರಾಬ್ಲಮ್. ಹೌದು. ಡೆವಲಪ್ಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೌದು. ನೆಕ್ಸ್ಟ್, ಕೋ ರಿಲೇಷನ್ ಬಿಟ್ವೀನ್ ಇಂಪ್ರೂವ್ಡ್ ವರ್ಕಿಂಗ್ ಕಂಡೀಷನ್ಸ್ ಆ್ಯಂಡ್ ಹೈ ಪ್ರೊಡಕ್ಷನ್ಸ್. ಸೊ ಈ ಮೂರು ಆಗ್ತವೆ. ಇವೇನು ನಿಮಗೆ ಅಂಥಪ್ರಿ ನಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಈಸಿಲಿ. ಯಾಕಪ್ಪ ಅಂತಂದ್ರೆ ಇದು ಕಾಮನ್ ಸೆನ್ಸ್ ಸ್ವಲ್ಪ ಅಪ್ಲೈ ಮಾಡಿ ಸ್ವಲ್ಪ ಆಪ್ಷನ್ಸ್ ನೋಡ್ರಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಹಾಕ್ತೀರಿ ನೀವು. ಯಾಕಪ್ಪ ಅಂದ್ರೆ ಕ್ವಶನ್ದಾಗ ಇದೇ ಟೈಪೇ ಕ್ವಶನ್ ಅಂತ ಬರಲ್ಲ. ಈ ಟೈಪ್ದಾಗೆ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಓವರ್ ವ್ಯೂ ಇತ್ತು ಅಂತ ತಿಕ್ಕೋರಿ. ಏನು ಫಸ್ಟಿಗೆ ಪಾರ್ಟ್ ಮಾಡಿನಿಲ್ಲ ಅದ್ರೊಳಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ಹೇಳೀನಿ. ಆ ಓವರ್ ವ್ಯೂ ಬ್ಯಾಕಪ್ ಇತ್ತಪ್ಪ ಅಂತಂದ್ರೆ ಇದನ್ನು ಇಂಥವೆಲ್ಲ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ವೆನ್ ದ ಟೈಮ್ ಟು ಕಂಪ್ಲೀಷನ್ ಆಫ್ ಎ ಪ್ರಾಜೆಕ್ಟ್ ಈಸ್ ರೆಡ್ಯೂಸ್ಡ್ ಅಂತಂದ್ರೆ ಏನು ಮಾಡ್ತಾರೆ, ಪ್ರಾಜೆಕ್ಟ್ ಡ್ಯೂರೇಷನ್ ಏನು ಮಾಡ್ಲತ್ತಾರ, ಕಡಿಮೆ ಮಾಡ್ಲತ್ತಾರ. ಅದು ಮಾಡೋದ್ರಲಿಂತ ಏನಾಗ್ತದೆ ನಿಮ್ಗೆ ಡೈರೆಕ್ಟ್ ಕಾಸ್ಟ್ ಮತ್ತು ಇಂಡೈರೆಕ್ಟ್ ಕಾಸ್ಟ್ನ ಏನು ಚೇಂಜಸ್ ಆಗ್ತದೆ ಅಂತ ಕೇಳತ್ತಾರೆ. ನೀವು ಪ್ರಾಜೆಕ್ಟ್ ಡ್ಯೂರೇಷನ್ ಏನರೇ ಕಮ್ಮಿ ಮಾಡಿದ್ರೆ ಅಂತ ತಿಕ್ಕೋರಿ, ಅವಾಗ ಏನಾಗ್ತವೆ, ಇಂಡೈರೆಕ್ಟ್ ಕಾಸ್ಟ್ನು ಕಮ್ಮಿ ಆಗ್ತದೆ, ಇಂಡೈರೆಕ್ಟ್ ಕಾಸ್ಟ್ನು ಕಡಿಮೆ ಆಗ್ತದೆ. ಬಟ್ ಡೈರೆಕ್ಟ್ ಕಾಸ್ಟ್ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಪ್ಲ್ಯಾಂಟ್ಸ್ ರಿಸೋರ್ಸಸ್ ಹೆಚ್ಚಿಗೆ ಬೇಕಾಗ್ತವೆ, ಅದಕ್ಕೇನಾಗ್ತದೆ, ಇನ್ಕ್ರೀಸ್ ಆಗ್ತದೆ ಇದು ಡೈರೆಕ್ಟ್ ಕಾಸ್ಟ್. ಇದಕ್ಕೆ ಇಂಡೈರೆಕ್ಟ್ ಕಾಸ್ಟ್ ಎದಕ್ಕೆ ಕಮ್ಮಿ ಆಗ್ತಪ್ಪ ಅಂತಂದ್ರೆ ಲೇಬರ್ ರೇಟ್ಗಳು, ಅಂದ್ರೆ ಲೇಬರ್ಗಳ್ದು ಎಲ್ಲ ರೊಕ್ಕ ಕೊಡೋದು ಏನಾಗ್ತದೆ, ಕಡಿಮೆ ದಿನ ವರ್ಕ್ ಮಾಡಿರ್ತಾರೆ, ಕಡಿಮೆ ರೊಕ್ಕ ಕೊಡ್ತೇವೆ. ಸೊ ಇಂಡೈರೆಕ್ಟ್ ಪ್ರಾಜೆಕ್ಟ್ ಡ್ಯೂರೇಷನ್ ಕಮ್ಮಿ ಆಯ್ತಪ್ಪ ಅಂತಂದ್ರೆ ಇಂಡೈರೆಕ್ಟ್ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ. ಸೊ ಎ ಡಿಕ್ರೀಸ್ ಇನ್ ದಿಸ್ ಒನ್ ಇಂಡೈರೆಕ್ಟ್ ಕಾಸ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಲ್ಯಾಕ್ ಟೈಮ್ ರೆಫರ್ಸ್ ಟು ಅಂತ ನಾನು ನಿಮಗೆ ಹೇಳೀನಿ. ಫ್ಲೋಟ ಮತ್ತು ಸ್ಲ್ಯಾಕ್ ಇವೆಲ್ಲ ಅಂದ್ರೆ ಏನು, ಪರ್ಮಿಸಿಬಲ್ ಡಿಲೇ ಅಥವಾ ರಿಲ್ಯಾಕ್ಸ್ ಪೀರಿಯಡ್ ಕೊಡ್ತಾವೆ. ಸ್ಲ್ಯಾಕ್ ಎದ್ರದಾಗ ಕೊಡ್ತಾವೆ, ಪರ್ಟ್ ಅನಾಲಿಸಿಸ್ನಾಗ ಯೂಸ್ ಮಾಡ್ತೇವೆ. ಇದು ಎಲ್ಲಿ ಮಾಡ್ತೇವೆ ನಾವು, CPM. ಏನಪ್ಪ ಅಂತಂದ್ರೆ ಸ್ಲ್ಯಾಕ್ ಟೈಮ್ ಏನು ಮಾಡ್ತಾರೆ, ವಿತ್ ರೆಫರ್ಸ್ ಟು ಇವೆಂಟ್ ಮಾತಾಡ್ತದೆ, ಇದು ಆ್ಯಕ್ಟಿವಿಟಿ ಮಾತಾಡ್ತದೆ. ಸೊ ಸ್ಲ್ಯಾಕ್ ಟೈಮ್ ರೆಫರ್ಸ್ ಟು ಆ್ಯನ್ ಆ್ಯಕ್ಟಿವಿಟಿ. ಸೊ ಬಿ ಆಪ್ಷನ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೈಟ್ ಆರ್ಡರ್ ಬುಕ್ ಈಸ್ ಯೂಸ್ಡ್ ಫಾರ್. ಸೈಟ್ ಆರ್ಡರ್ ಬುಕ್ ಅದ ಅಂತ ತಿಳ್ಕೋರಿ. ಸೈಟ್ ಆರ್ಡರ್ ಬುಕ್ಕಪ್ಪ ಅಂತಂದ್ರೆ ಇದ್ರೊಳಗೆ ಏನೇನು ಇರ್ತಪ್ಪ ಅಂತಂದರೆ,
ಯಾವುದರೆ ಒಬ್ಬ ಇಂಜಿನಿಯರ್ ಆಗಲಿ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ನಿಮಗೆ ಮೇನ್ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ ಮತ್ತು ಕನ್ಸಲ್ಟೆಂಟ್ಸ್ ಇರ್ತಾರೆ. ಇವ್ರು 3 ಮಂದಿ ಸೈಟಿಗೆ ವಿಸಿಟ್ ಮಾಡಿದಾಗ ಏನಾದರೂ ಸೈಟ್ನದ ಬಗ್ಗೆ ಒಪಿನಿಯನ್ಸ್, ಇನ್ಸ್ಟ್ರಕ್ಷನ್ಸ್ ಮತ್ತು ಏನಾದರೂ ಅಬ್ಸರ್ವೇಷನ್ಸ್ ಹುಡುಕಿ ಏನಾರ ಕೊಟ್ಟಿರಂತಿಕ್ಕೊ ಅದೇನು ಮಾಡ್ತಾರೆ, ಎಲ್ಲ ಇದ್ರದಾಗ ಬರೀತಾರೆ, ಅವ್ರು ಸೈಟ್ ಬುಕ್ನ ಬರ್ಕೋತಾರೆ. ಯಾಕಪ್ಪ ಅಂತಂದ್ರೆ ಅದು ರೆಫರೆನ್ಸಾಗಿ ಯೂಸ್ ಮಾಡ್ತಾರೆ, ಮುಂದೆ ಆ ಥರ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ. ಇನ್ಸ್ಟ್ರಕ್ಷನ್ಸ್ ಕೂಡ ಕ್ಯಾಪ್ಚರ್ ಮಾಡ್ತಾರೆ. ಸೊ ಇದು ನಿಮಗೆ ಏನಾಗ್ತದೆ, ಕರೆಕ್ಟ್ ಆಪ್ಷನ್ ರೆಕಾರ್ಡಿಂಗ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇಂಜಿನಿಯರ್ ಆಗಲಿ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಲಿ ಅಥವಾ ಕನ್ಸಲ್ಟೆಂಟ್ಸ್ ಆಗಲಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ಆ್ಯನ್ ಆ್ಯಕ್ಟಿವಿಟಿ ಈಸ್ ಅ ಅರ್ಲಿ ಇವೆಂಟ್ ಆಫ್ ದ ನೋಡ್ ಇಟ್ ಲೀವ್ಸ್. ಹೌದು, ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅಪ್ಪ ಅಂತಂದ್ರೆ EI, ಇದು ಲೀವ್ ಮಾಡೋದು, ಇಟ್ ಲೀವ್ಸ್, ಇದು ಕರೆಕ್ಟ್ ಅದ. ನೆಕ್ಸ್ಟ್, ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಆ್ಯನ್ ಆ್ಯಕ್ಟಿವಿಟಿ ಆಫ್ ದ ಲೇಟ್ ಇವೆಂಟ್ ಅಂದರೆ LJ ಅಥವಾ LJ ಅಂತಾರೆ, LJ. ಓಕೆ, LJ ಇದೇನಪ್ಪ ಅಂತಂದ್ರೆ ಲೇಟ್ ಆ್ಯಕ್ಟಿವಿಟಿ ಆಫ್ ಟೈಮ್ ಆಫ್ ದ ನೋಡ್ ಇಟ್ ಎಂಟರ್ಸ್. ಹೌದು, ಕರೆಕ್ಟ್. ನೆಕ್ಸ್ಟ್, ಲೇಟೆಸ್ಟ್ ಸ್ಟಾರ್ಟ್ ಆಫ್ ಆ್ಯನ್ ಆ್ಯಕ್ಟಿವಿಟಿ ಈಸ್ ಇಟ್ಸ್ ಲೇಟೆಸ್ಟ್ ಫಿನಿಶ್ ಮೈನಸ್ ಇಟ್ಸ್ ಡ್ಯೂರೇಷನ್. ಹೌದು, LJ LI ಏನಿರ್ತದೆ, LJ ಮೈನಸ್ T ಆಫ್ IJ ಇರ್ತದೆ. ರೈಟ್, ಇದನ್ನು ಕರೆಕ್ಟ್. ಸೊ ಆಲ್ ಆಫ್ ದೀಸ್ ಈಸ್ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ ಯಾವುದಾದ, ಇನ್ಕರೆಕ್ಟ್ ಯಾವ್ದು ಕೇಳಿದ್ರೆ ಇದ್ರೊಳಗೆ ಇನ್ಕರೆಕ್ಟ್ ಯಾವುದೂ ಇಲ್ಲ, ಎಲ್ಲ ಕರೆಕ್ಟ್ ಅವ. ಇದ್ರ ಬಗ್ಗೆ ನಿಮಗೆಲ್ಲ ಪಾರ್ಟ್ 1ದಾಗ ನಾನು ಡೀಟೇಲ್ಡಾಗಿ ಹೇಳೀನಿ, ಪಾರ್ಟ್ 1 ನೋಡಿರಿ. ನೆಕ್ಸ್ಟ್, ಇಫ್ ಆ್ಯನ್ ಆ್ಯಕ್ಟಿವಿಟಿ ಹ್ಯಾಸ್ ಆನ್ ಇಟ್ಸ್ ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಆ್ಯಂಡ್ ಪೆಸಿಮಿಸ್ಟಿಕ್ ಟೈಮ್ 249. ಸೊ ಎಕ್ಸ್ಪೆಕ್ಟೆಡ್ ಟೈಮ್ TE ಕೇಳಿದ್ದಾನೆ ಮತ್ತು ವೇರಿಯನ್ಸ್ ಕೇಳಿದ್ದಾನೆ. ನಿಮ್ಗೆ ಡೈರೆಕ್ಟ್ ಫಾರ್ಮುಲ್ದಾಗ ಹಾಕಬೇಕು, T = T0 + 4Tm + TP / 6 ಮಾಡ್ತೀರಿ. ನೀವು ಎಕ್ಸ್ಪೆಕ್ಟೆಡ್ ಟೈಮ್ ಬತ್ತು, ವೇರಿಯನ್ಸ್ ಬೇಕು, ವೇರಿಯನ್ಸ್ ಅಂದ್ರೆ ಸಿಗ್ಮಾ ಸ್ಕ್ವೇರ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ ಫಾರ್ಮುಲಾ, TP - T0/6 ಅದ. ಇದು ವೇರಿಯನ್ಸ್ ಇನ್ ಸ್ಕ್ವೇರ್. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಬಂದುಬಿಡ್ತಾ ಆನ್ಸರ್. ನೆಕ್ಸ್ಟ್, ಇದೇನು ಕೊಟ್ಟಾರ, ಒಂದು ನೆಟ್ವರ್ಕ್ ಕೊಟ್ಟಾರ. ನೆಟ್ವರ್ಕ್ ಏನು ಕೇಳ್ಯಾರ ನಮಗೆ, ನಾರ್ಮಲ್ ಟೈಮ್ ಆ್ಯಂಡ್ ಕ್ರ್ಯಾಶ್ ಟೈಮ್ ಫಾರ್ ಈಚ್ ಆ್ಯಕ್ಟಿವಿಟಿ ಆರ್ ಗಿವನ್ ಬಿಲೋ. ಇದಕ್ಕೆ ಈ 1 to 2 ಆ್ಯಕ್ಟಿವಿಟಿ ಅದ ಅಂತ ತಿಕ್ಕೋರಿ. ಇದಕ್ಕೆ ನಾರ್ಮಲ್ ಟೈಮ್ ಕೊಟ್ಟಿದ್ದಾರೆ ಮತ್ತು ಕ್ರ್ಯಾಶ್ ಟೈಮ್. ನಾನು ಏನು ಮಾಡೀನಿ, ನಾರ್ಮಲ್ ಟೈಮ ರೆಡ್ನಾಗ ಬರ್ದೀನಿ, ಕ್ರ್ಯಾಶ್ ಟೈಮ ಬ್ಲೂನಾಗ ಬರ್ದೀನಿ. ಫಸ್ಟ್ ನಿಮಗೆ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಏನು ಮಾಡ್ಬೇಕು ನೀವಪ್ಪ ಅಂತಂದರೆ, ಫಸ್ಟ್ ಯು ಹ್ಯಾವ್ ಟು ಡೂ ದಿಸ್. ಇದು ನೆಟ್ವರ್ಕ್ದಾಗ ಫಸ್ಟ್ ಹೇಳ್ತೀನಿ ಅಂದ್ರೆ ಫಸ್ಟ್ ನಿಮಗೆ ಈ ಥರ ಪ್ರಾಬ್ಲಮ್ ಕೊಟ್ಟರಂತಿಕೋ, ನಾರ್ಮಲ್ ಟೈಮ್ ಹಾಕೋಬೇಕು. 1 to 2 ಎಷ್ಟು, 3 ಕೊಟ್ಟಾನ. 2 to 3 4 ಕೊಟ್ಟಾನ. ಆಮೇಲೆ 2 to 4 ಎಷ್ಟು ಕೊಟ್ಟಿದ್ದಾನೆ, 2 to 4 ಎಷ್ಟು 5 ಕೊಟ್ಟಿದ್ದಾನೆ. ಆಮೇಲೆ 3 to 4 ಎಷ್ಟು ಕೊಟ್ಟಿದ್ದಾನೆ, 7 ಕೊಟ್ಟಿದ್ದಾನೆ. ಇದು ನಾರ್ಮಲ್ ಟೈಮ್. ನೆಕ್ಸ್ಟ್ ಕ್ರ್ಯಾಶ್ ಟೈಮ್ ಎಷ್ಟು ಕೊಟ್ಟಿದ್ದಾನೆ, 1 to 2ಗೆ 2 ಕೊಟ್ಟಿದ್ದಾನೆ. ಅದಾದಮೇಲೆ 2 to 3 2, ಅದಾದಮೇಲೆ 2 to 4 4, ಅದಾದಮೇಲೆ 3 to 4 5 ಕೊಟ್ಟಿದ್ದಾನೆ. ಫಸ್ಟ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್, ನಿಮಗೆ ಫಸ್ಟ್ ಏನು ಗೊತ್ತಾಗಬೇಕಪ್ಪ ಅಂತಂದರೆ, ಮೇಜರ್ಲಿ ಇದ್ರೊಳಗೆ ಕ್ರಿಟಿಕಲ್ ಪಾತ್ ಯಾವುದಂತ ಕಂಡುಹಿಡ್ಬೇಕು ನಾವು. ಕ್ರಿಟಿಕಲ್ ಪಾತಪ್ಪ ಅಂದ್ರೆ ಲಾಂಗೆಸ್ಟ್ ಪಾತ್ ಗೊತ್ತು ನಿಮಗೆ. ಫಸ್ಟ್ ನಾರ್ಮಲ್ ಟೈಮ್ ಇಟ್ಕೊಂಡು ನೋಡ್ಬೇಕು. 3 + 5 ಎಷ್ಟಾಯ್ತದೆ, 8 ಆಯ್ತು. ಇದು ಎಷ್ಟಾಗ್ತದೆ ಈ ನೆಟ್ವರ್ಕ್, 3 + 4 + 7 ಎಷ್ಟು, 7 3 10 10 4 14. ಸೊ ಕ್ರಿಟಿಕಲ್ ಪಾತ್ ಯಾವುದಾಯ್ತು ನಮಗೆ, ಇದು ಆಯ್ತು. ಕ್ರಿಟಿಕಲ್ ಪಾತ್ ನಾವು ಯಾವಾಗಲೂ ಏನು ಮಾಡ್ತೇವೆ, ಡಬಲ್ ಲೈನಿಂದ ಇಂಡಿಕೇಟ್ ಮಾಡ್ತೇವೆ ಹಿಂಗೆ. ಈ ಕ್ರಿಟಿಕಲ್ ಪಾತ್ ಪ್ರಕಾರ ಕ್ರ್ಯಾಶ್ ಟೈಮ್ ನೋಡ್ಕೋಬೇಕು ನೀವು. ಕ್ರ್ಯಾಶ್ ಟೈಮ್ ಎಷ್ಟು ಕೊಟ್ಟನ, 2 to 5 ಆ್ಯಡ್ ಮಾಡಿರಿ, 5 to 7 7 to 9. ಸೊ 9 days ಈಸ್ ದ ಕರೆಕ್ಟ್ ಆನ್ಸರ್. ಮಿನಿಮಮ್ ಟೈಮ್ ಎಷ್ಟು ಬೇಕು ನಿಮಗೆ, 9 days ಬೇಕು ನೀವು ಕ್ರ್ಯಾಶ್ ಟೈಮ್ ಹಾಕಿದ್ರಿ ಅಂತಂದ್ರೆ. ನೆಕ್ಸ್ಟ್ ಕ್ವಶನ್, ಇಫ್ ಆ್ಯನ್ ಆ್ಯಕ್ಟಿವಿಟಿ ಲೈಸ್ ಆನ್ ದ ಕ್ರಿಟಿಕಲ್ ಪಾತ್, ಇಟ್ಸ್ ಟೋಟಲ್ ಫ್ಲೋಟ್ ವಿಲ್ ಬಿ. ಅಲಾಂಗ್ ದ ಕ್ರಿಟಿಕಲ್ ಪಾತ್ ಹೇಳಿ ನಿಮಗೆ, ಟೋಟಲ್ ಫ್ಲೋಟ್ ಇರಲಿ, ಫ್ರೀ ಫ್ಲೋಟ್ ಇರಲಿ, ಇಂಡಿಪೆಂಡೆಂಟ್ ಫ್ಲೋಟ್ ಇರಲಿ, ಎಲ್ಲ ಏನಿರ್ತಾವೆ 0 ಇರ್ತದೆ. ಓಕೆ, ಗಾಟ್ ಇಟ್. ನೆಕ್ಸ್ಟ್ ಕ್ವಶನ್, ದ ಪ್ಲ್ಯಾನ್ಡ್ ಆರ್ ಸಿಸ್ಟಮ್ಯಾಟಿಕ್ ಆ್ಯಕ್ಷನ್ಸ್ ನೆಸೆಸರಿ ಟು ಪ್ರೊವೈಡ್ ಇನಫ್ ಕಾನ್ಫಿಡೆನ್ಸ್ ದಟ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್ ವಿಲ್ ಸ್ಯಾಟಿಸ್ಫೈ ದ ಗಿವನ್ ರಿಕ್ವೈರ್ಮೆಂಟ್ ಈಸ್ ಕಾಲ್ಡ್. ಸೊ ಇದು ಯಾವುದಕ್ಕೆ ಇರ್ಲಿಕ್ಕ, ಕ್ವಾಲಿಟಿ ಅಶ್ಯೂರೆನ್ಸ್ ಟೀಮ್ ಇರ್ತದೆ. ಅದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಅಪ್ಪ ಅಂತಂದ್ರೆ ನೀವು ವರ್ಕ್ ಮಾಡ್ತಿರ್ತೀರಿ, ಕ್ವಾಲಿಟಿದೆಲ್ಲ ಚೆಕಿಂಗ್ಸ್ ಮಾಡ್ತಾರಲ್ಲ, QC ಲ್ಯಾಬ್ ಅವೆಲ್ಲ.
ಕಾಂಪ್ರೆಷನ್ ಟೆಸ್ಟ್ ಅವೆಲ್ಲ ಕ್ವಾಲಿಟಿ ಕಂಟ್ರೋಲ್. ಕ್ವಾಲಿಟಿ ಅಶ್ಯೂರೆನ್ಸ್ ಇವೆಲ್ಲ ಏನು ಪ್ರಾಡಕ್ಟ್ ಅಥವಾ ಸರ್ವಿಸ್ ಏನು ಕೊಡತ್ಲೆ ನೋಡಿ ಅದು ಕರೆಕ್ಟ್ ಅದ ಇಲ್ಲ ಸ್ಯಾಟಿಸ್ಫೈ ಆಗ್ಲತ್ತದಿಲ್ಲ ರಿಕ್ವೈರ್ಮೆಂಟ್ಸ್ ನೋಡೋದು ಯಾವುದು ಕ್ವಾಲಿಟಿ ಅಶ್ಯೂರೆನ್ಸ್ ಟೀಮ್. ಸೊ ಇದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿರಿ. ದ ಪ್ಲ್ಯಾನ್ಡ್ ಆರ್ ಸಿಸ್ಟಮ್ಯಾಟಿಕ್ ಆ್ಯಕ್ಷನ್ಸ್ ನೆಸೆಸರಿ ಟು ಪ್ರೊವೈಡ್ ಇನಫ್ ಕಾನ್ಫಿಡೆನ್ಸ್ ದಟ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್, ಪ್ರಾಡಕ್ಟೇ ಇರಲಿ ಅಥವಾ ಸರ್ವಿಸೇ ಇರಲಿ, ವಿಲ್ ಸ್ಯಾಟಿಸ್ಫೈ ದ ಗಿವನ್ ರಿಕ್ವೈರ್ಮೆಂಟ್ ಈಸ್ ಕಾಲ್ಡ್ ಕ್ವಾಲಿಟಿ ಅಶ್ಯೂರೆನ್ಸ್. ಅದಕ್ಕೆ ನೋಡಿ ಕ್ವಾಲಿಟಿ ಅಶ್ಯೂರೆನ್ಸ್ ಸರ್ಟಿಫಿಕೇಟ್ ಎಲ್ಲನೂ ಒಂದೊಂದು ಕಡೆಗೆ ಕೊಡ್ತಾರೆ. ನೆಕ್ಸ್ಟ್ ದ ಡೈರೆಕ್ಟ್ ಕಾಸ್ಟ್ ಆಫ್ ಎ ಪ್ರಾಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಟೈಮ್. ನಾನು ನಿಮಗೆ ಏನು ಹೇಳೀನಿ, ನಾರ್ಮಲ್ ಟೈಮ್ ಇತ್ತಂತ ತಿಳ್ಕೊರಿ, ಆವಾಗ ಏನಾಗ್ತದೆ ನಿಮಗೆ ಡೈರೆಕ್ಟ್ ಕಾಸ್ಟ್ ಮಿನಿಮಮೇ ಇರ್ತದೆ. ನೀವು ಏನರೇ ನಾರ್ಮಲ್ ಟೈಮ್ಕಿಂತಲೂ ಹೆಚ್ಚಿಗೆ ಕಡಿಮೆ ಟೈಮ್ದಾಗೆ ಮುಗಿಸ್ಬೇಕಂದ್ರೆ ಅಂತಿಕೋ ಅಂದ್ರೆ ಕ್ರಿಟಿಕಲ್ ಟೈಮಿಗೆ ಹೋಗ್ಬೇಕಂತ ತಿಳ್ಕೊರಿ. ಕ್ರಿಟಿಕಲ್ ಟೈಮಿಗೆ ಹೋದ್ರಂತಿಕೋ ಅವಾಗ ಏನಾಗ್ತದೆ ನಿಮಗೆ ಡೈರೆಕ್ಟ್ ಕಾಸ್ಟ್ ಹೆಚ್ಚಿಗೆ ಆಗ್ತದೆ, ಮ್ಯಾಕ್ಸಿಮಮ್ ಆಗ್ತದೆ. ಸೊ ಇಲ್ಲಿ ನಾರ್ಮಲ್ ಟೈಮ್ದಾಗ ಕೇಳಿದರೆ ಮಿನಿಮಮ್. ನೆಕ್ಸ್ಟ್ ಕ್ವಶನ್, ಲೇಟೆಸ್ಟ್ ಫಿನಿಶ್ ಟೈಮ್ ಇನ್ CPM ಟೆಕ್ನಿಕ್ ಈಸ್ ಇಂಡಿಕೇಟೆಡ್ ಬೈ. ಲೇಟೆಸ್ಟ್ ಫಿನಿಶ್ ಟೈಮ್ ಏನದ ನೋಡಿರಿ CPMನಾಗ ಅದು ಇನ್ಕ್ರೀಸ್ ಮಾಡ್ತೇವೆ ನಾವು. ಇಂಡಿಕೇಟ್ ಮಾಡೋದು ಯಾವುದು ಟ್ರಯಾಂಗಲ್ಲಿಂತ ಲೇಟೆಸ್ಟ್ ಫಿನಿಶ್ ಟೈಮ್. ಇವು ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಅದು ಏನಿರ್ತಾವೆ ನೋಡಿ ಅದು ರೆಕ್ಟ್ಯಾಂಗಲ್ಲೇ ಮಾಡ್ತೇವೆ. ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ರೆಕ್ಟ್ಯಾಂಗಲಿಂದ ಮಾಡೋದು ಅರ್ಲಿಯೆಸ್ಟ್ ಫಿನಿಶ್ ಟೈಮ್, ಟ್ರಯಾಂಗಲಿಂದ ಮಾಡೋದು ಲೇಟೆಸ್ಟ್ ಫಿನಿಶ್ ಟೈಮ್. ನೆಕ್ಸ್ಟ್ ಕ್ವಶನ್ ಈಸ್ ಸ್ಲ್ಯಾಕ್ ಅಂತಂದ್ರೆ ಏನು ನಿಮಗೆ ಹೇಳಿನ ಡಿಫ್ರೆನ್ಸ್ ಆಫ್ ಲೇಟೆಸ್ಟ್ ಹೌದು ಲೇಟೆಸ್ಟ್ ಅಲೋವೇಬಲ್ ಟೈಮ್ ಮೀನಸ್ ಅರ್ಲಿಯೆಸ್ಟ್ ಎಕ್ಸ್ಪೆಕ್ಟೆಡ್ ಟೈಮ್. ಹೌದು ಸ್ಲ್ಯಾಕ್ ಅಪ್ಪ ಅಂತಂದ್ರೆ ನಿಮ್ಗೆ ಸೇಮ್ ಆ್ಯಸ್ ಫ್ಲೋಟ್ ಅಂತ ಹೇಳಿನಿ, ಅಂದ್ರೆ ಎಲ್ ಜೆ ಮೈನಸ್ ಇ ಜೆ ಆಗಿರ್ಬೋದು ಅಥವಾ LI ಮೈನಸ್ EI ಆಗಿರ್ಬೋದು ಸ್ಲ್ಯಾಕ್ ಅದು. ಓಕೆ, ಇನ್ನೊಂದು ನೆನ್ಪಿಟ್ಕೋರಿ, ನಿಮಗೆ ಯಾವಾಗಲೂ ಲೆಸ್ ದೆನ್ 0 ಬರ್ತಂತ ತಿಳ್ಕೋರಿ. ಅದೇನು ಲೆಸ್ ದೆನ್ 0 ಬತ್ತಪ್ಪ ಅಂತಂದ್ರೆ ನಿಮಗೆ ಅದು ಸೂಪರ್ ಕ್ರಿಟಿಕಲ್ ಅಂತಂದ್ರೆ ನೆಗೆಟಿವ್ ಸ್ಲ್ಯಾಕ್ ಇದ್ದಂಗೆ. ಯಾಕೆ ಇದೊಂದು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೆಗೆಟಿವ್ ಫ್ಲೋಟ್ ಕ್ಯಾನ್ ಅಕ್ಕರ್ ವೆನ್ ಇಟ್ ಈಸ್ ನೆಗೆಟಿವ್ ಫ್ಲೋಟ್ ಯಾವಾಗ ಆಗ್ತದೆ ಸೂಪರ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಆಗ್ತದೆ. ಸೂಪರ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಯಾವಾಗ ಆಗ್ತದೆ ಲೆಸ್ ದೆನ್ 0 ಇದ್ದಾಗ. ಫ್ಲೋಟ್ ವ್ಯಾಲ್ಯೂ ಲೆಸ್ ದೆನ್ 0 ಬತ್ತಂತಿಕೋ ಆವಾಗ ಸೂಪರ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಆಗ್ತದೆ, ಅದಕ್ಕೆ ನೆಗೆಟಿವ್ ಫ್ಲೋಟ್ ಕೂಡ ಅಂತೇವೆ. ನೆಕ್ಸ್ಟ್ ಕ್ವಶನ್, ಕ್ರ್ಯಾಶಿಂಗ್ ಅಂತಂದ್ರೆ ಏನು? ಕ್ರ್ಯಾಶಿಂಗ್ ಅಂತಂದ್ರೆ ನಿಮ್ಮ ಮೇನ್ ಅಬ್ಜೆಕ್ಟಿವ್ ಏನು ಗೊತ್ತು? ಡ್ಯೂರೇಷನ್ ಕಮ್ಮಿ ಮಾಡೋದಿರಲ್ಲ, ರಿಸೋರ್ಸ್ ಕಮ್ಮಿ ಮಾಡೋದಿರಲ್ಲ. ಮೇನ್ ನಿಮ್ಮ ಅಬ್ಜೆಕ್ಟಿವ್ ಏನು? ತಲೆಗೆ ರೊಕ್ಕ ಕಮ್ಮಿ ಆಗಬೇಕು, ರಿಡಕ್ಷನ್ ಇನ್ ಕಾಸ್ಟ್. ನೆಕ್ಸ್ಟ್, ಆನ್ ಎ ಬಾರ್ ಚಾರ್ಟ್ ದ ವೇರಿಯಸ್ ಆ್ಯಕ್ಟಿವಿಟೀಸ್ ಆಫ್ ಎ ಪ್ರಾಜೆಕ್ಟ್ಸ್ ಆರ್ ಶೋನ್, ಆರ್ ಹೌ ಡು ಯು ರಿಪ್ರೆಸೆಂಟ್ ದ ವೇರಿಯಸ್ ಆ್ಯಕ್ಟಿವಿಟೀಸ್ ಆನ್ ದ ಬಾರ್ ಚಾರ್ಟ್. ಬಾರ್ ಚಾರ್ಟ್ದಾಗ ಏನು ಮಾಡ್ತೇವೆ ನಾವು? ಇಲ್ಲಿ ಟೈಮ್ ವರ್ಸಸ್ ಆ್ಯಕ್ಟಿವಿಟಿ ಹಾಕಿದಾಗ ಹಾರಿಜಾಂಟಲ್ ಲೈನ್ಸ್ಲಿಂದ ನಾವು ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಹಾರಿಜಾಂಟಲ್ ಲೈನ್ಸ್. ನೆಕ್ಸ್ಟ್ ಗ್ಯಾಂಟ್ ಚಾರ್ಟ್ ಬಗ್ಗೆನೂ ಹೇಳೀನಿ, ಎಲ್ಲ ಪಾರ್ಟ್ 1ದಾಗ ಕವರ್ ಮಾಡೀನಿ ಆಲ್ಮೋಸ್ಟ್. ಹೊಸವಿದ್ದರೆ ಇಲ್ಲ ಹೊಸದಾಗಿ ಹೇಳ್ತೀನಿ. ನೆಕ್ಸ್ಟ್ ಗ್ಯಾಂಟ್ ಚಾರ್ಟ್ ಈಗ ಹೇಳಿದೆ ನಿಮಗೆ ಟೈಮ್ ವರ್ಸಸ್ ಆ್ಯಕ್ಟಿವಿಟಿ ಇರ್ತದೆ, ಇಲ್ಲಿ ಟೈಮ್ ಇರ್ತದೆ, ಹಾಕ್ತೀವಿ. ನೆಕ್ಸ್ಟ್ ದ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ರಿಸಿಪ್ಟ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಆ್ಯನ್ಯುವಲ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಅದರದ್ದೇನು ರಿಸೀಪ್ಟ್ ಮತ್ತು ಎಕ್ಸ್ಪೆಂಡಿಚರ್ದು ಏನು ರೊಕ್ಕ ಬಂದವು ಮತ್ತು ಹೋಗ್ಯದ ಅದಕ್ಕೆ ಏನಂತೇನೋ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ ಇನ್ ಟರ್ಮ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಾಗ. ಸೊ ಇದೇ ನೀವೇನಾದರೂ ನಿಮಗೆ ಪಾಲಿಟಿನಾಗ ಅದು ಆ ಥರ ಬಂತಂದು ನಿಕ್ಕೋರು ಅವಾಗ ಏನಾಗ್ತದೆ ನಿಮಗೆ ಇದಕ್ಕೇನಂತಾರೆ ಬಜೆಟ್ ಕೂಡ ಅಂತ ಕರೀತಾರೆ. ನೆಕ್ಸ್ಟ್, ಎ ಸಿಸ್ಟಮ್ಯಾಟಿಕ್ ಮೆಜರ್ಮೆಂಟ್ ಆ್ಯಂಡ್ ಎವ್ಯಾಲ್ಯೂಯೇಷನ್ of the way in which an organization manages its health and safety program against a series of specific and attainable standards is called. ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಲತ್ತ ಅಂತ ತಿಳ್ಕೊರಿ, ಯಾವುದೇ ಒಂದು ದೊಡ್ಡದು ಇರ್ಲಕ್ಕೆ, ಈಗ ತಾಜ್ ಹೋಟೆಲ್ ಸ್ಟಾರ್ಟ್ ಆಗ್ಯದ ಅಂತ ತಿಳ್ಕೊರಿ, ಅದ್ರೊಳಗೆ ಏನಿರ್ತಾವ ಸೇಫ್ಟಿ ಪ್ಲ್ಯಾನ್ ಇರ್ತದೆ, ಮತ್ತು ಇದು HSC ಪ್ಲ್ಯಾನ್ ಅಂತಾರೆ, HSC ಪ್ಲ್ಯಾನ್ ಕೂಡ ಅಂತ ಕರೀತಾರೆ ಇದಕ್ಕೆ. ಆಮ್ಯಾಗ ಏನಿರ್ತದೆ ನಿಮ್ಗೆ ಕ್ವಾಲಿಟಿ ಪ್ಲ್ಯಾನ್ ಇರ್ತದೆ, ಇದಕ್ಕೆ EHSC ಅಂತಾರೆ ಮೇನ್. EHSC ಎನ್ವಿರಾನ್ಮೆಂಟಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಪ್ಲ್ಯಾನ್ ಅಂತ ಕರೀತಾರೆ. EHSC ಪ್ಲ್ಯಾನ್ ಅಂತ ಕರೀತಾರೆ. ಅದಕ್ಕೆ ಏನು ನಾವು ಸೇಫ್ಟಿ ಪ್ಲ್ಯಾನ್ ಅಂತ ಕರಿತೀವಿ. ಸೇಫ್ಟಿ ಆಡಿಟ್ ಅಲ್ಲ, ಸೇಫ್ಟಿ ಕಮಿಟಿ ಅಲ್ಲ, ಸೇಫ್ಟಿ ಇನ್ಸ್ಪೆಕ್ಷನು ಅಲ್ಲ, ಸೇಫ್ಟಿ ಪ್ಲ್ಯಾನ್ ಅಂದರೆ ಅದರೊಳಗೆ ಏನು ಕೊಟ್ಟಿರ್ತಾರೆ. ಈಗ ಲೇಬರ್ಸ್ ಅಂತಿಕೋ PPE ಕಿಟ್ ಹಾಕ್ಕೊಂಡಿರಬೇಕು, ಅಥವಾ ವುಮೆನ್ ಲೇಬರ್ಸ್ ಇತ್ತತಿಕೋ ಕ್ರಚ್ ಫೆಸಿಲಿಟಿ ಬರ್ತಾ 50ಕ್ಕಿಂತ ಮೋರ್ ದೆನ್ 50 ಮೆಂಬರ್ಸ್ ಕನ್ಸ್ಟ್ರಕ್ಷನ್ ಸೈಟ್ನಾಗ ಕೆಲಸ ಮಾಡ್ಲತ್ತಿರ ಅಂತಿಕೋ ಕ್ರಚ್ ಫೆಸಿಲಿಟಿ ಬರ್ತದೆ, ಅದು ಅಪ್ಲಿಕೇಬಲ್.
ಇತ್ತಪ್ಪ ಅಂತಂದ್ರೆ ಅವ್ರು ಮೇಂಟೈನ್ ಮಾಡ್ಯಾರಿಲ್ಲ, ಅದೆಲ್ಲ ಬರೋದಿಲ್ಲಿ ಸೇಫ್ಟಿ ಪ್ಲ್ಯಾನ್ನಾಗ ಹೇಳ್ತಾರೆ ಅವ್ರು. ಜನ್ರಲಿ ಇದ್ರೊಳಗೆ ಸೇಫ್ಟಿ ಪ್ಲ್ಯಾನ್ದಾಗ ಏನಿರ್ತಪ್ಪ ಅಂತಂದ್ರೆ ಇವ್ರದ್ದೇನು BOCW ಆ್ಯಕ್ಟಸ್ ಎಲ್ಲ ಇರ್ತಾವೆ ನೋಡಿ, ಅವೆಲ್ಲ ಮೆನ್ಷನ್ ಮಾಡಿರ್ತಾರೆ, ಇವೆಲ್ಲ ಫಾಲೋ ಮಾಡಬೇಕಂತ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ದ 3 phases ಇನ್ವಾಲ್ವ್ಡ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಲಾರ್ಜ್ ಪ್ರಾಜೆಕ್ಟ್ ಆರ್. ನಿಮ್ಗೇನು ಗೊತ್ತದ, ನಿಮ್ಗೆ ಫಸ್ಟ್ ಪ್ಲ್ಯಾನಿಂಗ, ಶೆಡ್ಯೂಲಿಂಗ, ಕಂಟ್ರೋಲಿಂಗ್. ಫಸ್ಟ್ ಪ್ಲ್ಯಾನ್ ಮಾಡಬೇಕು, ಆಮ್ಯಾಗ ಶೆಡ್ಯೂಲ್ ಮಾಡಬೇಕು, ಆಮ್ಯಾಗ ಕಂಟ್ರೋಲ್ ಮಾಡಬೇಕು. ಈಸಿ ವೇ ಟು ರಿಮೆಂಬರ್. ನಿಮ್ಗೆ ನೆನಪಿಲ್ಲ ಅಂದ್ರೆ KPSC ನೋಡಿ, KPSC ಎಕ್ಸಾಮಿಗೆ ಬರ್ಲತ್ತೀರಿ. PSC ಅಂದ್ರೇನು, ಪ್ಲ್ಯಾನಿಂಗು, ಶೆಡ್ಯೂಲಿಂಗು ಮತ್ತು ಕಂಟ್ರೋಲಿಂಗ್. ಯಾರೋ ತಪ್ಪು ಮಾಡಲ್ಲ ಇದು ನೀವು ಕ್ವಶನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ವೀಕ್ನೆಸ್ ಆಫ್ ಬಾರ್ ಚಾರ್ಟ್. ಬಾರ್ ಚಾರ್ಟಿಂದ ಯಾವ್ದು ವೀಕ್ನೆಸ್ ಅದ, ನಿಮ್ಗೆ ಆಲ್ರೆಡಿ ಫಸ್ಟ್ ಪಾಠದಾಗ ನೋಡಿದ್ರಿ. ಇದು ಬಾರ್ ಚಾರ್ಟಿಂದ ವೀಕ್ನೆಸ್ ಏನಪ್ಪ ಅಂತಂದ್ರೆ ಒಂದು ಆ್ಯಕ್ಟಿವಿಟಿ ಮ್ಯಾಗ ಒಂದು ಆ್ಯಕ್ಟಿವಿಟಿ ಇಂಟರ್ ಡಿಪೆಂಡೆನ್ಸಿ ಇರ್ತದೆ. ಅದಕ್ಕೇನಂತಾರೆ ಇಂಟರ್ ಡಿಪೆಂಡೆನ್ಸಿ ಆಫ್ ಆ್ಯಕ್ಟಿವಿಟೀಸ್. ಪ್ರಾಜೆಕ್ಟ್ ಪ್ರೋಗ್ರೆಸ್ ಕೂಡ ಕರೆಕ್ಟ್ ನೋಡೋಕ್ಕಾಗಲ್ಲ, ಮತ್ತು ಅನ್ಸರ್ಟನಿಟೀಸ್ ಕೂಡ ಭಾಳ ಇರ್ತವೆ. ಸೊ ಆಲ್ ಆಫ್ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್ ಎಲ್ಲ. ನೆಕ್ಸ್ಟ್ ಮತ್ತೆ ಇದು ಮೈನರಿಗೆ ಅಷ್ಟೇ, ಮೈನರ್ ಪ್ರಾಜೆಕ್ಟಿಗೆ ಅಷ್ಟೇ ಯೂಸ್ ಆಗ್ತದೆ, ನಿಮಗೆ ಭಾಳ ಮೇಜರ್ ಪ್ರಾಜೆಕ್ಟಿಗೆ ಯೂಸ್ ಆಗಲ್ಲ. ನೆಕ್ಸ್ಟ್, ಫ್ರೀ ಫ್ಲೋಟ್ ಈಸ್ ಮೇನ್ಲಿ ಯೂಸ್ ಟು ಹೇಳಿ ನಿಮ್ಗೆ. ಟೋಟಲ್ ಫ್ಲೋಟಪ್ಪ ಅಂತಂದ್ರೆ ಓವರ್ ಆಲ್ ಪ್ರಾಜೆಕ್ಟ್ ಡ್ಯೂರೇಷನ್ ಏನಾಗಬಾರ್ದು, ಒಂದು ಆ್ಯಕ್ಟಿವಿಟಿ ಲೇಟ್ ಆಯ್ತು ಅಂತಂದ್ರೂ ಓವರ್ ಆಲ್ ಪ್ರಾಜೆಕ್ಟ್ ಡ್ಯೂರೇಷನಿಗೆ ಏನು ಎಫೆಕ್ಟ್ ಮಾಡಿರಬಾರ್ದು. ಆಮೇಲೆ ಫ್ರೀ ಫ್ಲೋಟಪ್ಪ ಅಂತಂದ್ರೆ ಒಂದು ಆ್ಯಕ್ಟಿವಿಟಿ ಲೇಟ್ ಆದ್ರೆ ನಡೀತದೆ. ಎಷ್ಟು ಲೇಟ್ ಆಗಬೇಕಪ್ಪ ಅಂತಂದ್ರೆ ಇನ್ನೊಂದು ಆ್ಯಕ್ಟಿವಿಟಿ ಏನು ಸ್ಟಾರ್ಟ್ ಆಗಿರ್ತದೆ ನೋಡು ಅಂತಂದ್ರೆ ನೆಕ್ಸ್ಟ್ ಸಕ್ಸೀಡಿಂಗ್ ಆ್ಯಕ್ಟಿವಿಟಿಗೆ ಏನು ಅದು ಎಫೆಕ್ಟ್ ಮಾಡಬಾರ್ದು ಇದ್ರ ಸ್ಟಾರ್ಟ್ ಟೈಮಿಗೆ. ಅದು ಅಂದರೆ ಐಡೆಂಟಿಫೈ ದ ಆ್ಯಕ್ಟಿವಿಟೀಸ್ ವಿಚ್ ಕ್ಯಾನ್ ಬಿ ಡಿಲೇಡ್ ವಿತೌಟ್ ಅಫೆಕ್ಟಿಂಗ್ ದ ಟೋಟಲ್ ಫ್ಲೋಟ್ ಆಫ್ ದ ಸಕ್ಸೀಡಿಂಗ್ ಆ್ಯಕ್ಟಿವಿಟಿ. ಓಕೆ, this is the correct answer. This is also we have discussed, sir. And the next one is the process in which differences between the plan and the actual performance are reviewed after the project has been started. ಪ್ರಾಜೆಕ್ಟ್ ಸ್ಟಾರ್ಟ್ ಆದ ಬಳಕ ಏನು ಮಾಡ್ತೀವಪ್ಪ ನಾವು, ಕಂಟ್ರೋಲಿಂಗ್ ಮಾಡ್ತೀವಿ ನಾವು. ಯಾಕಪ್ಪ ಅಂತಂದ್ರೆ ಫಸ್ಟ್ ಏನಿಂದ ಪ್ಲ್ಯಾನಿಂಗ್, ಶೆಡ್ಯೂಲಿಂಗ್, ಕಂಟ್ರೋಲಿಂಗ್. ಸೊ ಏನೇ ಡಿಫ್ರೆನ್ಸಸ್ ಬರ್ಲಿಕ್ಕೆ ಪ್ರಾಸೆಸ್ಸಿಂದ ವಿಚ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ಲ್ಯಾನ್ ಮತ್ತು ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ದಾಗ ಎಲ್ಲ ಎಲ್ಲಿ ರಿವ್ಯೂ ಮಾಡ್ತೇವೆ ನಾವು, ಕಂಟ್ರೋಲಿಂಗ್ನಾಗ ರಿವ್ಯೂ ಮಾಡ್ತೇವೆ. ಏನು ರಿವ್ಯೂ ಕಂಟ್ರೋಲಿಂಗ್ ಅಂದ್ರೆ ಏನು, ಇಟ್ ಈಸ್ ಅ ಪ್ರಾಸೆಸ್ ಆಫ್ ಮಾನಿಟರಿಂಗ್, ಎವ್ಯಾಲ್ಯುಯೇಟಿಂಗ್ ಆ್ಯಂಡ್ ಕಂಪೇರಿಂಗ್ ದ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಜೆಕ್ಟ್ ಅಗೇನ್ಸ್ಟ್ ಪ್ಲ್ಯಾನ್ಡ್ ಪರ್ಫಾರ್ಮೆನ್ಸ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ರಿಸೋರ್ಸ್ ಸ್ಮೂತ್ನಿಂಗ್. ರಿಸೋರ್ಸ್ ಸ್ಮೂತ್ನಿಂಗ್ ಅಂತಂದ್ರೆ ಏನಿಲ್ಲ, ರಿಸೋರ್ಸ್ ಅಡ್ಜಸ್ಟ್ ಮಾಡೋದು. ಯಾವ ಥರ ಅಡ್ಜಸ್ಟ್ ಮಾಡಬೇಕಪ್ಪ ಅಂತಂದ್ರೆ ಓವರಾಲ್ ನಮ್ದೇನು ಪ್ರಾಜೆಕ್ಟ್ ಡ್ಯೂರೇಷನ್ ಅದ ನೋಡ್ರಿ, ಅದ್ರ ಮ್ಯಾಗ ಏನೂ ಎಫೆಕ್ಟ್ ಆಗ್ಬಾರ್ದು. ರಿಸೋರ್ಸ್ನ ಇಲ್ಲಿಂದ ಇಲ್ಲಿ ಹಾಕು, ಇಲ್ಲಿ ಟವರ್ ಕ್ರೇನ್ ಇದ್ದಿದ್ದಿಲ್ಲ, ಬಟ್ ಸೆಟಪ್ ಏನೇ ಮಾಡು, ಟವರ್ ಕ್ರೇನ್ ಹೆಂಗೆ ಸೆಟಪ್ ಮಾಡಿರ್ತಾರಪ್ಪ ಅಂತಂದ್ರೆ ಓವರಾಲ್ ನಿಮಗೆ ಹೆಚ್ಚಿಗೆ ಏರಿಯಾ ಕವರ್ ಆಗಬೇಕು, ಆ ಥರ ಸೆಟಪ್ ಮಾಡಿರ್ತಾರಂತ. ಅದೇ ಥರ ರಿಸೋರ್ಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಟವರ್ ಕ್ರೇನ್ ಹೇಳೋದು, ಹಾಗೆ ಏನೋ ಭಾಳ ರಿಸೋರ್ಸಸ್ ಕೂಡ ಇರ್ತವೆ. ಯಾಕಂದ್ರೆ ಟೂಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಟೂಲ್ಸ್ ಎಲ್ಲ ಭಾಳ ಇರ್ತವೆ, JCB ಅವು ಇವು ಮನಾರ್ ಇರ್ತವೆ. ಸೊ ಅದಕ್ಕೆ ರಿಸೋರ್ಸ್ ಸ್ಮೂತ್ನಿಂಗ್ ಅಂತಂದ್ರೆ ಏನೋ ನಾವು ಅಡ್ಜಸ್ಟ್ಮೆಂಟ್ ಆಫ್ ರಿಸೋರ್ಸಸ್ ಅಂತೇವೆ ವಿತೌಟ್ ಎಫೆಕ್ಟಿಂಗ್ ದ ಪ್ರಾಜೆಕ್ಟ್ ಡ್ಯೂರೇಷನ್. ರಿಸೋರ್ಸ್ ಸ್ಮೂತ್ನಿಂಗ್ ಇರುವಂದು ಸ್ವಲ್ಪ ಅವ ನೋಡ್ರಿ. ಇಟ್ ಈಸ್ ಯೂಸ್ಡ್ ವೆನ್ ದ ಟೈಮ್ ಕನ್ಸ್ಟ್ರೆಂಟ್ಸ್ ಟೇಕ್ಸ್ ಇಂಪಾರ್ಟೆಂಟ್ ಪ್ರಿಯಾರಿಟಿ ಇನ್ ದ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಅಂತಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ನಡೀತಿರ್ತಂತ ತಿಳ್ಕೊರ, ಅದ್ರೊಳಗೆ ಒಂದು ಭಾಳ ಇಂಪಾರ್ಟೆಂಟ್ ಕೀ ಆಸ್ಪೆಕ್ಟ್ ಇರ್ತದೆ. ಅವಾಗ ಏನು ಮಾಡ್ತೇವೆ ನಾವು, ರಿಸೋರ್ಸ್ ಒಂದರ್ಲಿಂತ ಇಲ್ಲಿ ತರ್ತೇವೆ. ಅಲ್ಲೇನು ಮಾಡ್ತೇವೆ, ಇಲ್ಲಿ ಒಂದೇ ನಡೀತಾ ಇರ್ತದೆ, ಒಂದೇ JCB ನಡೆದಂತ ತಿಕ್ಕೋರಿ, ಇಲ್ಲಿ ವರ್ಕ್ ಎಕ್ಸ್ಕವೇಷನ್ ಅದ ತಿಕ್ಕೋರಿ. ಇಲ್ಲಿ ಏನು ಮಾಡ್ತೇವೆ ನಾವು, ಇಲ್ಲಿಂದ ಬೇರೆ ಕಡೆಯಿಂದ ಇನ್ನೂ 2 JCB ತಂದು ಇಲ್ಲೇ ಹಚ್ತೇವೆ. ಇದೆ ಏನು ಈ ಏರಿಯಾನಾಗೆ ಹಚ್ತೇವೆ. ಏರಿಯಾ A ಅದ ಅಂತ ತಿಕ್ಕೋರಿ, ಏರಿಯಾ B ದಂದು ಏನು ಮಾಡ್ತೇವೆ ಇಲ್ಲಿ ತಂದು ಹಚ್ತೇವೆ. ಬಟ್ ಈ ಥರ ಮಾಡೋದ್ರಲಿಂತ ಏನಾಗ್ಬಾರ್ದು, ನಮಗೆ ಓವರಾಲ್ ಪ್ರಾಜೆಕ್ಟ್ ಡ್ಯೂರೇಷನ್ ಚೇಂಜ್ ಆಗ್ಬಾರ್ದು, ಅಂದ್ರೆ ಲೇಟಾಗಿ ಮುಗಿಬಾರ್ದು. ಅದಕ್ಕೇನಂತೇವೆ ನಾವು ರಿಸೋರ್ಸ್ ಸ್ಮೂತ್ನಿಂಗ್ ಅಂತ ಕರಿತೀವಿ. ಇಟ್ ರಿಮೂವ್ಸ್ as much as resource conflicts as possible. The project duration remains the same. No changes occurs in the critical path. Next question ನೋಡ್ರಿ, which of the following relations are correct for determining different components of a bid price? ಬಿಡ್ ಪ್ರೈಸ್ ಅಪ್ಪ ಅಂತಂದ್ರೆ ಏನು ಮಾಡ್ತಾರೆ, ಬಿಡ್ ಪ್ರೈಸ್ ಅಂದ್ರೆ ಎಲ್ಲ ಕನ್ಸಿಡರ್ ಮಾಡ್ತಾರೆ ಅವ್ರು. ಡೈರೆಕ್ಟ್ ಕಾಸ್ಟ್ ಕನ್ಸಿಡರ್ ಮಾಡ್ತಾರೆ, ಇಂಡೈರೆಕ್ಟ್ ಕಾಸ್ಟ್ ಕನ್ಸಿಡರ್ ಮಾಡ್ತಾರೆ, ಮತ್ತು ಮಾರ್ಕಪ್ ಕಾಸ್ಟ್ ಕೂಡ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಡೈರೆಕ್ಟ್ ಕಾಸ್ಟ್ ಅಂತಂದ್ರೆ ಏನು ಹೇಳಿ ನಾನು ನಿಮ್ಗೆ, ಈ ಪ್ರಾಜೆಕ್ಟ್ ಓವರ್ ಹೆಡ್ ಅದ ನೋಡಿ, ಇದೆಲ್ಲ ಇಂಡೈರೆಕ್ಟ್ ಕಾಸ್ಟ್ನಾಗ ಬರ್ತದೆ. ಪ್ರಾಜೆಕ್ಟ್ ಓವರ್ ಹೆಡಪ್ಪ ಅಂತಂದ್ರೆ ಎಲ್ಲ ಬೇರೆ. ಪ್ರಾಜೆಕ್ಟ್ ಓವರ್ ಹೆಡ್ಸಪ್ಪ ಅಂತಂದ್ರೆ ಈಗ ಯಾರನ್ನೇ ಬಂದಿರ್ತಾರೆ, ಸೈಟಿಗೆ ಬಂದಿರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಅವರಿಗೆಲ್ಲ ನೋಡ್ಲಿಕ್ಕೆ ಕ್ಯಾಂಟೀನ್,
ಕ್ಯಾಂಟೀನ್ ಮೀನ್ಸ್ ಅಲ್ಲೆಲ್ಲ ಹೌಸ್ ಕೀಪಿಂಗ್ ವರ್ಕರ್ಸ್ ಎಲ್ಲ ಇರ್ತಾರೆ, ಚಹಾ ಮಾಡಿ ತಂದು ಕೊಡೋದು, ಏನರೇ ಚಾಗಿ ಅವಾಗ ಇವಾಗ ತಂದು ಕೊಡೋದು, ಇವೆಲ್ಲ ಪ್ರಾಜೆಕ್ಟ್ ಓವರ್ ಹೆಡ್ಸ್ನಾಗೆ ಬರ್ತಾವೆ. ಸೊ ಇವೆಲ್ಲ ಏನು ಇಂಡೈರೆಕ್ಟ್ನಾಗ. ಹಾಗೆ ಮತ್ತು ಇನ್ನೊಂದು ಏನು ಬರ್ತಪ್ಪ ಅಂತಂದ್ರೆ ಲೇಬರ್ಸ್ಗಳು ಅವೆಲ್ಲ ಬರ್ತಾರೆ, ಅವ್ರೂ ಇಂಡೈರೆಕ್ಟ್ನಾಗ ಬರ್ತಾರೆ. ಸೊ ಡೈರೆಕ್ಟ್ ಕಾಸ್ಟ್ನ ಪ್ರಾಜೆಕ್ಟ್ ಓವರ್ ಹೆಡ್ ಬರೋಂಗಿಲ್ಲ. ಮಾರ್ಕಪ್ ಅಮೌಂಟಪ್ಪ ಅಂತಂದ್ರೆ ಪ್ರಾಫಿಟ್, ಕಾಂಟಿಜೆನ್ಸಿ, ಅಲೋವೆನ್ಸ್, ರಿಸ್ಕ್, ಜನರಲ್ ಓವರ್ ಹೆಡ್ಸ್ ಇದೆಲ್ಲ ತಗೋತಾರೆ. ಬಿಡ್ ಪ್ರೈಸಿಸ್ ಎಲ್ಲ ಡೈರೆಕ್ಟ್ ಕಾಸ್ಟು, ಇಂಡೈರೆಕ್ಟ್ ಕಾಸ್ಟ್ ಮತ್ತು ಮಾರ್ಕಪ್ ಅಮೌಂಟ್ ಎಲ್ಲ ಕನ್ಸಿಡರ್ ಮಾಡ್ತಾರೆ. ಸರಿನಾ? ಸೊ ಆಪ್ಷನ್ ಓನ್ಲಿ 1 and 3 ಕರೆಕ್ಟ್ ಆಗ್ತದೆ, 2 ತಪ್ಪಾಗ್ತದೆ. ಸೊ ಆಪ್ಷನ್ 1 and 3 is C. ಸೊ C is the correct answer. Next question. The project plan, the project plan clearly defines the project scope of work. It breaks down into the projects of objectives into clear, identifiable, attainable and verifiable goals. Identifies critical activities, thus enabling management of project by exceptions. ಪ್ರಾಜೆಕ್ಟ್ ಪ್ಲ್ಯಾನ್ ಆಫ್ ಕನ್ಸ್ಟ್ರಕ್ಷನ್ ಅಂತಂದರೆ ಏನು ನಿಮಗೆ ಅಂತಂದರೆ ಮೇಜರ್ಲಿ ಇದೆಲ್ಲ ನಾವು ಎಲ್ಲ ಐಡೆಂಟಿಫೈ ಮಾಡ್ತೇವೆ. ಎಲ್ಲಿ ಬ್ರೇಕ್ ಡೌನ್ ಆಫ್ ಸ್ಟ್ರಕ್ಚರ್ಸ ಅಥವಾ ಡಿಫ್ರೆಂಟ್ಸ್ ಗೋಲ್ ನಮಗೆ ಏನೇನು ಅಚೀವ್ ಮಾಡೋದದ ಎಲ್ಲ ಏನಿರ್ತದೆ ಪ್ರಾಜೆಕ್ಟ್ ಪ್ಲ್ಯಾನ್ನಾಗ ಎಲ್ಲ ಆಲ್ರೆಡಿ ಇರ್ತದೆ. ಮತ್ತು ಕೋಆರ್ಡಿನೇಷನ್ ಹೆಂಗಿರಬೇಕು ಅದ್ರ ಬಗ್ಗೆ ಎಲ್ಲ ಕೂಡ ಅಂದ್ರೆ ಹೈಯರ್ ಆರ್ಕಿ ಅಂದ್ರೆ ಇಲ್ಲಿ ಫಸ್ಟ್ ಸೈಟ್ ಟೀಮಿಗೆ ಹೋಗ್ಬೇಕು, ಸೈಟ್ ಟೀಮ್ ಆದ ಬಳಿಕ ಬಿಲ್ಲಿಂಗ್ ಆಗಬೇಕು ಅಂದ್ರೆ QS ಬಲ್ಲಿ ಹೋಗ್ಬೇಕು. ಇಲ್ಲಿ ಸೈಟ್ ಟೀಮ್ದಾಗ ಏನು ಮಾಡಬೇಕು, ಸೈಟ್ ಟೀಮ್ ಇದ್ದು ಅವೆಲ್ಲ ಪೆಲ್ಲ ಮೆಷರ್ಮೆಂಟ್ಸ್ ಎಲ್ಲ ಕೊಡ್ತಾನೆ, JMR ಅಂತೇವನು, ಜಾಯಿಂಟ್ ಮೆಜರ್ಮೆಂಟ್ ರೀಡಿಂಗ್ಸ್ ಅವೆಲ್ಲ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಪ್ಪ ಅಂದರೆ ಎಲ್ಲನೇ ಬರ್ತದೆ. ಸೊ ಆಪ್ಷನ್ 3 ಏನದ ಪ್ರೊವೈಡ್ಸ್ ಬೇಸಿಕ್ಸ್ ಆಫ್ ಕೋಆರ್ಡಿನೇಟಿಂಗ್ ಎಫರ್ಟ್ಸ್ ಆಫ್ ಕ್ಲೈಂಟ್ಸ್. ಸೊ ಇದು ಕೂಡ ಬರ್ತದೆ, ಇದೆಲ್ಲ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಾಗ ಬರ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡಮ್ಮಿ ಆ್ಯಕ್ಟಿವಿಟಿ. ಡಮ್ಮಿ ಆ್ಯಕ್ಟಿವಿಟಿ ಅಂತಂದ್ರೆ ಏನು ತಿಕ್ಕೋರು. ಡಮ್ಮಿ ಆ್ಯಕ್ಟಿವಿಟಿ ಅಂತಂದ್ರೆ ಏನಿಲ್ಲ, ಇಲ್ಲಿ ಯಾವ್ದು ಕೊಟ್ಟ ನೋಡಿ. ಅವೇಟಿಂಗ್ ಫಾರ್ ದ ಅರೈವಲ್ ಆಫ್ ಕಾಂಕ್ರೀಟ್ ಮೆಟೀರಿಯಲ್, ಎಕ್ಸ್ಕವೇಷನ್ ಆಫ್ ಫೌಂಡೇಶನ್, ಲೇಯಿಂಗ್ ಆಫ್ ಫೌಂಡೇಶನ್ ಕಾಂಕ್ರೀಟ್, ಕ್ಯೂರಿಂಗ್ ಆಫ್ ಫೌಂಡೇಶನ್ ಕಾಂಕ್ರೀಟ್. ಇದಕ್ಕೆ ನಿಮಗೆ ರಿಸೋರ್ಸ್ ಮತ್ತು ಟೈಮ್ ಬೇಕು, ಇದಕ್ಕೂ ರಿಸೋರ್ಸ್ ಮತ್ತು ಟೈಮ್ ಬೇಕು, ಇದಕ್ಕೆ ರಿಸೋರ್ಸ್ ಮತ್ತು ಟೈಮ್ ಬೇಕು. ಇದು ವೇಟಿಂಗ್ ಫಾರ್ ಕಾಂಕ್ರೀಟ್ ಮೆಟೀರಿಯಲ್ ಬರ್ಲತ್ತದಪ್ಪ ಅಂತಾನೆ ಅದಕ್ಕೇನು ರಿಸೋರ್ಸ್ ಮತ್ತು ಟೈಮ್ ನಮಗೇನು ಖರ್ಚಾಲತ್ತದೇನು ಆಲತ್ತಿಲ್ಲ, ಅದಕ್ಕೇನು ಅದು ಡಮ್ಮಿ ಆ್ಯಕ್ಟಿವಿಟಿ ಆಗ್ತದೆ. ಡಮ್ಮಿ ಆ್ಯಕ್ಟಿವಿಟಿ ನಿಮ್ಗೆ ಗೊತ್ತದ, ಅದು ಏನು ನೈದರ್ ಕನ್ಸ್ಯೂಮ್ಸ್ ದ ಟೈಮ್ ನಾರ್ ರಿಸೋರ್ಸಸ್. ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ಜಾಬ್ ಲೇಔಟ್. ಜಾಬ್ ಲೇಔಟ್ನು ಅಂತೇವೆ ಅಥವಾ ನಾವೇನಂತ ಲಾಜಿಸ್ಟಿಕ್ ಪ್ಲ್ಯಾನ್ ಅಂತ ಕರಿತೇವೆ. ಈಗ ಒಂದು ದೊಡ್ಡ ಸೈಟ್ ಅದ ಅಂತ ತಿಕ್ಕೋರು. ಈ ಲಾಜಿಸ್ಟಿಕ್ ಪ್ಲ್ಯಾನಪ್ಪ ಅಂತಂದ್ರೆ ಇದೆ, ಏನೇನಿರ್ತದಪ್ಪ ಅಂತಂದ್ರೆ ಇಲ್ಲಿ ಸೇಫ್ಟಿ, ಇಲ್ಲಿ ಟವರ್ ಕ್ರೇನ್ ಇರಬೇಕು, ಹಾಗೆ ಇಲ್ಲಿ ಎಮರ್ಜೆನ್ಸಿದು ಹೋಗೋದಿರಬೇಕು, ಇಲ್ಲಿ ಮಾರ್ಕೆಟಿಂಗ್ ಆಫೀಸ್ ಇರಬೇಕು ಒಂದು ಸೈಟಿಂದು, ಇಲ್ಲಿ ನಿಮ್ಮದು ಏನು ಕ್ಲೈಂಟ್ ಟೀಮಿಂದು ಆಫೀಸ್ ಇರಬೇಕು, ಇಲ್ಲಿ ಕಾಂಟ್ರಾಕ್ಟರ್ ಟೀಮ್ದು ಇದು ಇರಬೇಕು, ಏನು ಕಾಂಟ್ರಾಕ್ಟರ್ ಟೀಮ್ ಆಫೀಸ್ ಇರಬೇಕು. ಸೊ ಇಲ್ಲೆಲ್ಲ ಏನು ಮಾಡ್ತಾರೆ, ಲಾಜಿಸ್ಟಿಕ್ ಮ್ಯಾಪ್ ಪೈಲನೇ ಎಲ್ಲ ರೆಡಿ ಮಾಡಿರ್ತಾರೆ. ಈ ಜಾಗದಾಗ ಇದು ಇರಬೇಕು, ಇಲ್ಲೇ ಮೂಮೆಂಟ್ ಆಗಬೇಕು ವೆಹಿಕಲ್ಸ್, ಹೆವಿ ವೆಹಿಕಲ್ಸ್ ಇಲ್ಲಿಂದೇ ಬಂದು ಹಿಂಗೆ ಹೋಗಿ ಹಿಂಗೆ ಎಕ್ಸಿಟ್ ಆಗಬೇಕು. ಇವೆಲ್ಲ ಎಲ್ಲಿರ್ತದೆ ನಿಮಗೆ ಜಾಬ್ ಲೇಔಟ್ ಅಥವಾ ಲಾಜಿಸ್ಟಿಕ್ ಮ್ಯಾಪ್ನಾಗ ಇರ್ತದೆ. ಇಲ್ಲಿ ಕಾದ ಇದು ಏನು ಮಾಡ್ತದೆ ನಮಗೆ ಅಂತಂದ್ರೆ ಟು ಪ್ರೊವೈಡ್ ಮೋರ್ ಎಕನಾಮಿಕಲ್ ಮೆಥಡ್ ಆಫ್ ವರ್ಕಿಂಗ್. ಹೌದು, ಶಾರ್ಟರ್ ಲೀಡ್ಸ್ ಫಾರ್ ಮಟೀರಿಯಲ್. ಲೀಡ್ಸಪ್ಪ ಅಂತಂದ್ರೆ ಒಂದು ಮಟೀರಿಯಲಿಂದ ಇನ್ನೊಂದು ಮಟೀರಿಯಲ್ ತೊಗೊಂಡು ಒಯ್ದು ಕೊಡೋದು ಅಂತಿಕೋರು, ಅದಕ್ಕೇನಂತಾರೆ ಲೀಡ್ ಅಂತಾರೆ. ಇದಕ್ಕೆ ಡಿಸ್ಟೆನ್ಸಿಗೆ ರಿಡಕ್ಷನ್ ಇಂದ ಕಂಪ್ಲೀಷನ್. ಹೌದು, ಎಲ್ಲ ಕರೆಕ್ಟ್. ಸೊ ನೋಡಿರಿ, ರೆಫರ್ಸ್ ಟು ದ ಅರೇಂಜ್ಮೆಂಟ್ ಆಫ್ ವರ್ಕ್ ಸ್ಟೇಷನ್ಸ್, ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಟೂಲ್ಸ್ ಇನ್ ಎ ಕನ್ಸ್ಟ್ರಕ್ಷನ್ ಸೈಟ್ ಟು ಫೆಸಿಲಿಟೇಟ್ ದ ಕಂಪ್ಲೀಷನ್ ಆಫ್ ಎ ಸ್ಪೆಸಿಫಿಕ್ ಜಾಬ್ ಆರ್ ಪ್ರಾಜೆಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ಸ್ ಆಫ್ ಟೇಲರ್ ಟುವರ್ಡ್ಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಪ್ರೋಚ್. ನಿಮಗೆ ಹೇಳಿನಿ FW ಟೇಲರ್ ಅಂತ ಪಾರ್ಟ್ 1ದಾಗ ಹೇಳಿನ ಇದ್ರ ಬಗ್ಗೆ. FW ಟೇಲರ್ ಏನು ಮಾಡ್ತಾನೆ, ಫಂಕ್ಷನಲ್ ಆರ್ಗನೈಜೇಷನ್ ಕೂಡ ಇದ್ರ ಬಗ್ಗೆ ಅವನೇ ಹೇಳ್ಕೊಟ್ಟಾನೆ. ಹಾಗೆ ಏನು ಹೇಳೇನಂತಂದರೆ ಸ್ಟ್ಯಾಂಡರ್ಡೈಜೇಷನ್ ಆಫ್ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಆರ್ ವರ್ಕ್ಮ್ಯಾನ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಕೂಡ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಒಂದು ಥಿಯರಿ ಪ್ರಪೋಸ್ ಕೂಡ ಮಾಡಿದ್ದಾನೆ ಇದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಮೆಥಡ್ಸ್ ಆಫ್ ಶೆಡ್ಯೂಲಿಂಗ್. ಶೆಡ್ಯೂಲಿಂಗ್ದು ಯಾವುದ್ರಾಗ ಯಾವ ಮೆಥಡ್ ಅಂತ. ಇದು ಆದ ಬಾರ್ ಚಾರ್ಟ, ಮೈಲ್ಸ್ಟೋನ್ ಚಾರ್ಟ, ನೆಟ್ವರ್ಕ್, 3 ಅವ. So all of this is the correct answer. Next, the time by which the completion of an activity can be delayed without the start of the succeeding activity. ಆವತ್ತು ಫ್ರೀ ಫ್ಲೋಟ್ ಎಷ್ಟು ಟೈಮ್ ರಿಪೀಟ್ ಆಗ್ಯದ ಇದು.
Next, the probability factor is 0. The chances of the completion time of the project in a scheduled time is, ಈಗ ನೋಡ್ರಿ, ದ ಪ್ರೊಬ್ಯಾಬಿಲಿಟಿ ಫ್ಯಾಕ್ಟರ್ ಏನು ಕೊಟ್ಟಾನ ನಿಮ್ಗೆ 0 ಕೊಟ್ಟಾನ. ಪ್ರೊಬ್ಯಾಬಿಲಿಟಿ ಫ್ಯಾಕ್ಟರ್ ಅಪ್ಪ ಅಂತಂದರೆ 0 ಅಂತಂದರೆ ನಿಮಗೆ ಇದು ಗೊತ್ತು, ಬೀಟಾ ಡಿಸ್ಟ್ರಿಬ್ಯೂಷನ್ ಕರ್ವ್ ಅದ. ಇದು ಇಲ್ಲೇ ಕೊಟ್ಟಾರ, ಮತ್ತೆ ಯಾಕೆ ಇದೇನದ, ಇದು ಬೀಟಾ ಡಿಸ್ಟ್ರಿಬ್ಯೂಷನ್ ಕರ್ವ್ ಅದ. ಇಲ್ಲೇನಿರ್ತದೆ ನಿಮ್ಗೆ ಪ್ರೊಬ್ಯಾಬಿಲಿಟಿ ಚಾನ್ಸಸ್ ಎಷ್ಟು, 50%. ಯಾವಾಗಲೂ ಪರ್ಟ್ನಾಗ ಏನಿರ್ತದೆ, 50% ಚಾನ್ಸಸ್ ಇರ್ತದೆ ಕಂಪ್ಲೀಷನ್. ಸಿ ಪಿ ಎಮ್ನಾಗ 100%. probability factor is 0 ಕೊಟ್ಟಾನ. ದ ಚಾನ್ಸಸ್ ಆಫ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಇನ್ ಶೆಡ್ಯೂಲ್ಡ್ ಟೈಮ್ ಆರ್ ಎಷ್ಟು, 50%. ನೆಕ್ಸ್ಟ್, ದ ಫ್ಲೋಟ್ ಮೇ ಬಿ ಡಿಫೈನ್ಡ್ ಆ್ಯಸ್ ದ ಡಿಫ್ರೆನ್ಸ್ ಬಿಟ್ವೀನ್, ಹೌದು, ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಮತ್ತು ಎಲ್ ಐ ಮೈನಸ್ ಇ ಐ ಕೊಟ್ಟಾನ. ನೆಕ್ಸ್ಟ್ ಎಲ್ ಎಫ್ ಮೈನಸ್ ಇ ಐ, ಎಲ್ ಜೆ ಮೈನಸ್ ಇ ಜೆ ಕೊಟ್ಟಿದ್ದಾನ. ನೆಕ್ಸ್ಟ್, ದ ಟೈಮ್ ಅವೈಲೇಬಲ್ ಫಾರ್ ಆ್ಯಂಡ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಆ್ಯಕ್ಟಿವಿಟಿ, ಎಲ್ಲ ಒಂದೇ, 3 ಕರೆಕ್ಟ್ ಆಗ್ತಾವೆ. ನೆಕ್ಸ್ಟ್, ಇಂಟರ್ಫಿಯರಿಂಗ್ ಫ್ಲೋಟ್ ಅಪ್ಪ ಅಂತಂದ್ರೆ ಗೊತ್ತದ ನಿಮ್ಗೆ, ಆಲ್ರೆಡಿ ಹೇಳಿದ್ದೀನಿ ಇದನ್ನು ಕೂಡ, ಟೋಟಲ್ ಫ್ಲೋಟ್ ಮೈನಸ್ ಫ್ರೀ ಫ್ಲೋಟ್. ನೆಕ್ಸ್ಟ್, ದ ಕ್ವಶನ್ ಈಸ್ ದ ಪರ್ಪಸ್ ಆಫ್ ಡಮ್ಮಿ ಆ್ಯಕ್ಟಿವಿಟೀಸ್. ಡಮ್ಮಿ ಆ್ಯಕ್ಟಿವಿಟಿ ಎದಕ್ಕೆ? ಡಮ್ಮಿ ಆ್ಯಕ್ಟಿವಿಟಿ ಕೂಡ ಡಿಸ್ಕಸ್ ಮಾಡಿದೆವು. ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ದಯಮಾಡಿ ನೋಡಿ, ಯಾಕಂದ್ರೆ ಪಾರ್ಟ್ 1 ನೋಡಿದ ಮೇಲೆ ಪಾರ್ಟ್ 2 ಬಂದರೆ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಡೈರೆಕ್ಟ್ ಪಾರ್ಟ್ 2 ನೋಡ್ರೆ ಏನೂ ಗೊತ್ತಾಗಲ್ಲ. ಸೊ ಡಮ್ಮಿ ಆ್ಯಕ್ಟಿವಿಟಿ ಏನು ಗೊತ್ತು ನಿಮಗೆ, ಲಾಜಿಕಲ್ ಅಂದ್ರೆ ಒಂದು ಲಾಜಿಕಲ್ ಲಿಂಕ್ ಕೊಡಬೇಕು, ಅದಕ್ಕೆ ಏನು ಮಾಡ್ತೇವೆ, ಮತ್ತು ಟೈಮ್ ರಿಸೋರ್ಸ್ ತೊಗೊಂಬಲ್ಲದು, ಅದು ಏನು ಡಮ್ಮಿ ಆ್ಯಕ್ಟಿವಿಟಿ. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ಸ್ಟಡಿ ಆಫ್ ಪ್ರಾಜೆಕ್ಟ್ ಡ್ಯೂರೇಷನ್ ಪ್ರೊಬ್ಯಾಬಿಲಿಟೀಸ್ ಮೇ ಬಿಕಮ್ ಪಾಯಿಂಟ್ಲೆಸ್ ಇನ್ ಸಿಚುವೇಶನ್ ವೇರ್. ಈಗ ನೋಡು, ನಾವು ಒಂದು ಪ್ರಾಜೆಕ್ಟ್ ಡ್ಯೂರೇಷನ್ ಬಗ್ಗೆ ಸ್ಟಡೀಸ್ ಮಾಡ್ಲತ್ತೀವಿ, ಯಾವ್ಯಾವ ಪ್ರೊಬ್ಯಾಬಿಲಿಟೀಸ್ ನಾವು ಸ್ಟಡಿ ಮಾಡ್ರೆ ಏನಾಗ್ತದೆ, ಅದು ಪಾಯಿಂಟ್ಲೆಸ್ ಪ್ರೂವ್ ಆಗ್ತದೆ ಅಂತ ಕೇಳತ್ತಾರ ಅವ್ರು. ಈಗ ಇದ್ರೊಳಗೆ ಏನಾಗ್ತದೆ, ಆಪ್ಷನ್ ಎ ಅದ. ಸೊ ಇದ್ರ ಬಗ್ಗೆ ಅಷ್ಟು ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಸೊ ಇಲ್ಲಿ ಆಪ್ಷನ್ಸ್ ಎ ಕೊಟ್ಟಿದ್ದಾನ ಇವನು, ಬಟ್ ಈ ಥರ ಕ್ವಶನ್ಸ್ ಜನರಲಿ ಕೇಳಂಗಿಲ್ಲ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಥ್ರೂ ವಿತ್ ದಿಸ್ ಕ್ವಶನ್ ಆ್ಯಂಡ್ ದಿಸ್ ಆನ್ಸರ್. ಬಟ್ ಇದ್ರಾಗ ಪ್ರಾಜೆಕ್ಟ್ ಇನ್ವೆಂಟರಿ ಅಂದರೆ ಏನು ಹೇಳ್ತೀನಿ ಕೇಳ್ರಿ. ಪ್ರಾಜೆಕ್ಟ್ ಇನ್ವೆಂಟರಿ ಅಂತಂದರೆ ಆಲ್ ದ ಮಟೀರಿಯಲ್ಸ್ ಆಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, ಟೂಲ್ಸ್ ಆ್ಯಂಡ್ ರಿಸೋರ್ಸಸ್ ಆಗಲಿ ರಿಕ್ವೈರ್ಡ್ ಫಾರ್ ದ ಎಕ್ಸಿಕ್ಯೂಷನ್ ಆಫ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ಸ್. ಈ ಪ್ರಾಜೆಕ್ಟಿನಾಗ ಏನೇನು ಬೇಕಾಗಿರ್ತದೆ ನೋಡಿ, ಎಲ್ಲ ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಆ್ಯಂಡ್ ರಿಸೋರ್ಸಸ್ಗಳು, ಅದಕ್ಕೆಲ್ಲ ಏನಂತಾರೆ, ಪ್ರಾಜೆಕ್ಟ್ ಇನ್ವೆಂಟರಿ ಅಂತ ಕರೀತಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ರಿಪ್ರೆಸೆಂಟ್ ಆ್ಯನ್ ಆ್ಯಕ್ಟಿವಿಟಿ. ಸೊ ಇದು ಇನ್ನೂ ನಡೀತದ ಕೆಲಸ, ಬೀಯಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಸೈಟ್ ಆಫೀಸ್ ಏರಿಯಾ ಕೂಡ ಕ್ಲೀನ್, ಇದೂ ನಡೀತಾ ಇರ್ತದೆ, ಇದೂ ನಡ್ಲತ್ತದ. ಸೊ ಇವು 3 ಟೈಮ್ ಕನ್ಸ್ಯೂಮ್ ಮಾಡ್ಲತ್ತವ. ಸೈಟ್ ಲೊಕೇಟೆಡ್ ಅಂತಂದ್ರೆ ಏನಿಲ್ಲ, ಅದು ಏನು ಟೈಮ್ ತೊಗೊಂಬ್ಲಾಗ್ಯಾರ, ಇನ್ಸ್ಟಂಟಾಗಿ ಆಗ್ಲತ್ತದ. ಸೈಟ್ ಲೊಕೇಟೆಡ್, ಸೈಟ್ ಅದ, ಇಷ್ಟೇ. ಅದೇನಾಗ್ತದೆ ನಿಮಗೆ ಇವೆಂಟ್ ಆಗ್ತದೆ. ಈಗ ನೀವು ಕೇಕ್ ರೆಡಿ ಮಾಡ್ಲತ್ತಾನ ಅನ್ನೋದು ಆ್ಯಕ್ಟಿವಿಟಿ, ಕೇಕ್ ರೆಡಿ ಆಗಿದೆ ಅಂತಂದ್ರೆ ಅದು ಇವೆಂಟ್. ನೆಕ್ಸ್ಟ್, ಟೋಟಲ್ ಫ್ಲೋಟ್ ಫಾರ್ ಎನಿ ಆ್ಯಕ್ಟಿವಿಟಿ ಇಸ್ ಡಿಫೈನ್ಡ್ ಆ್ಯಸ್ ಅ ಡಿಫ್ರೆನ್ಸ್ ಬಿಟ್ವೀನ್. ಟೋಟಲ್ ಫ್ಲೋಟ್ ಅದು ನಿಮ್ಗೆ ಗೊತ್ತದ. ನಿಮಗೆ ಟೋಟಲ್ ಫ್ಲೋಟಪ್ಪ ಅಂತಂದ್ರೆ ಏನು, ಓವರಾಲ್ ನಿಮಗೆ ಏನಾಗಬಾರ್ದು, ಪ್ರಾಜೆಕ್ಟ್ ಡ್ಯೂರೇಷನ್ನಾಗ ಡಿಲೇ ಆಗಬಾರ್ದು. ಒಂದು ಆ್ಯಕ್ಟಿವಿಟಿ ಡಿಲೇ ಆದರೂ ಕೂಡ ಓವರಾಲ್ ಪ್ರಾಜೆಕ್ಟ್ ಡ್ಯೂರೇಷನ್ನಾಗ ಡಿಲೇ ಆಗಬಾರ್ದು. ಟೋಟಲ್ ಫ್ಲೋಟಪ್ಪ ಅಂತಂದ್ರೆ ಇದೆ, ಮತ್ತೇನು ಎಲ್ ಐ ಮೈನಸ್ ಇ ಐ ಆಗಿರ್ಬೋದು, ಎಲ್ ಜೆ ಮೈನಸ್ ಇ ಜೆ ಆಗಿರ್ಬೋದು, ಇವೇ ಕೊಟ್ಟಿರ್ತಾನೆ. ಸೊ ಇಲ್ಲಿ ಕೊಟ್ಟಿದ್ದಾನೆ ನೋಡಿರಿ, ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಅರ್ಲಿಯರ್ ಸ್ಟಾರ್ಟ್ ಟೈಮ್ ಇದೆ, ಮತ್ತೇನಿಲ್ಲ. ನೆಕ್ಸ್ಟ್, ದ ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ಏನಿರ್ತದಪ್ಪ ಅಂತಂದ್ರೆ ಹೇಳಿನಿ, 0 ಫ್ಲೋಟ್ ಇರ್ತದೆ, ಟೋಟಲ್ ಫ್ಲೋಟ್ 0 ಇರ್ತದೆ, ಇಂಡಿಪೆಂಡೆನ್ಸ್ ಫ್ಲೋಟ್ 0 ಇರ್ತದೆ, ಫ್ರೀ ಫ್ಲೋಟ್ 0 ಇರ್ತದೆ. ಓಕೆ. ನೆಕ್ಸ್ಟ್, ಇನ್ ಎ ನೆಟ್ವರ್ಕ್ ಇಸ್ ಶೋನ್ ದ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ಆನ್ ಆ್ಯಕ್ಟಿವಿಟಿ ಅಂತ ಕೇಳಿದ್ದಾನೆ. ಸೊ ಈ ನೆಟ್ವರ್ಕ್ ಇಲ್ಲದ ಅಂತಿಕೋರಿ. ಸೊ ಈ ಥರ ನಿಮಗೆ ಕೊಟ್ಟ ನಾವು ನೆಟ್ವರ್ಕ್. ಓಕೆ. ಸೊ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡೇ ಹೇಳ್ತೀನಿ. ಸೊ ಈ ಥರ ಬಂದರೆ ಐ ಕ್ಯಾನ್ ಗಿವ್ ದ ಎಕ್ಸ್ಪ್ಲನೇಷನ್ಸ್, ಬಿಕಾಸ್ ಅದು ಇಂಪಾರ್ಟೆಂಟ್. ಈ ಥರ ಬಂದ್ರೆ ನಿಮಗೆ ಹೆಚ್ಚಿಗೆ ಕೇಳಲ್ಲ. ಇದು ಪಾಯಿಂಟ್ಸ್ ಸಲಿಂದ ಓದೋ ಸಲಿಂದ ಅಷ್ಟೇ ನೆನ್ಪಿಟ್ಕೋತೀರಿ, ಬಟ್ ಅದು ನಿಮಗೆ ಲಾಂಗ್ ಟರ್ಮ್ದಾಗ ನಿಮ್ಮ ಮೆಮೊರಿನಾಗೂ ಇರೋಂಗಿಲ್ಲ.
ಈಗ ನೋಡಿರಿ ಇದ್ರೊಳಗೆ ಏನು ಕೇಳ್ಯಾನ ದ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಕೇಳ್ಯಾನ. ಸೊ ಯಾವಾಗಲೂ ನಾವು ಈ 0ಲಿಂದ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ಏನಾಗ್ತದೆ ನೋಡಿರಿ ನಿಮಗೆ ಈ ಏನಾಯಿತು 4 ಆಯಿತು. ಇಲ್ಲಿ ಈಕ್ವಲ್ ಟು 1 ಅಂದರೆ 0 + 1 0 + 4. ನೆಕ್ಸ್ಟ್ ಇಲ್ಲಿ ಈ ಆ್ಯಕ್ಟಿವಿಟಿ 4ಗೆ ಬರ್ರಿ. 4ಗೆ ಬಂದರೆ ಏನಾಯ್ತು ಈ 1 + 1 1 + 1 ದಟ್ ಈಸ್ 2. ಇಲ್ಲಿ ಏನಾಗ್ತದೆ ನಿಮ್ಗೆ 3ಲಿಂತನೂ ಬರ್ತಿರ್ತದೆ. 4 + ಇದು ಡಮ್ಮಿ ರಿಪ್ರೆಸೆಂಟ್ ಮಾಡಿದ್ದಾರೆ 0 ಟೈಮ್ ತೋತದೆ. ಅವಾಗ ಏನಾಗ್ತದೆ 4 + 0 = 4. ಮ್ಯಾಕ್ಸಿಮಮ್ ಇದು ತೊಗೋಬೇಕು. ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ದಾಗ ಯಾವಾಗಲೂ ಮ್ಯಾಕ್ಸಿಮಮ್ ಇದು ತೊಗೋಬೇಕು. ಲೇಟೆಸ್ಟ್ದಾಗ ಕ್ಯಾಲ್ಕುಲೇಟ್ ಮಾಡ್ಲತ್ತೇವೆ ಅಂತಿಕೋ ಈ ಫಾರ್ವರ್ಡ್ ಪಾಸ್ ಮೆಥಡ್ ಯೂಸ್ ಮಾಡ್ತೇವೆ ನಾವು, ರಿವರ್ಸ್ ಬರ್ತೇವೆ ಅದಕ್ಕೆ ಲೇಟೆಸ್ಟಿಗೆ. ಅವಾಗೇನು ಮಾಡ್ತೇವೆ ಮಿನಿಮಮ್ ವ್ಯಾಲ್ಯೂ ತೊಗೋಬೇಕು ನಾವು. ಇಲ್ಲಿ ಒಂದು ನೋಡ್ ಬಲ್ಲಿ ಭಾಳ ಎಂಟ್ರ್ ಆಗ್ತಿರ್ತಾವೆ ಅಂತಿಕೋರ್ ಆ್ಯಕ್ಟಿವಿಟಿ. ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ದಾಗ ಅರ್ಲಿಯಸ್ಟ್ ಟೈಮ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ತೇವಲ್ಲ ಅವಾಗ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೋಬೇಕು. ಫಿನಿಶ್ನಾಗಿತ್ತು ಅಂತಿಕೋರಿ ಅವಾಗ ಏನು ಮಾಡಬೇಕು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಮಿನಿಮಮ್ ವ್ಯಾಲ್ಯೂ ತೊಗೋಬೇಕು ಲೇಟೆಸ್ಟ್ ಕಂಡಿಡಿಯೋ ಮುಂದೆ. ಇದು ನೆನ್ಪಿಟ್ಕೋರಿ. ನೆಕ್ಸ್ಟ್ ಇದು 4 ಆಯಿತಾ. ನೆಕ್ಸ್ಟ್ 5 ಬಲ್ಲಿ ನೋಡ್ರಿ ಈಕ್ವಲ್ ಟು 4. ಇದು ಇಲ್ಲಿಂದ ಬಂತ 4 + 5 ಎಷ್ಟಾಯಿತು ನಿಮ್ಗೆ 9 ಆಯಿತು. ಇನ್ನೊಂದು ಬರ್ತದೆ ಯಾವುದು 4 + 4 = 8 ಅಂದರೆ ದೊಡ್ಡದು 9 ಆಯಿತು. ನೆಕ್ಸ್ಟ್ ಇಲ್ಲಿ 6 ಬಲ್ ಬರ್ರಿ ಈಕ್ವಲ್ ಟು ಇದು ಏನಾಗ್ತದೆ ಇದು 4 + ಇದು 4 ಇದು ಇಲ್ಲ ಅದ ನೋಡಿರಿ 4 + 4 = 8 ಆಯಿತು. ನೆಕ್ಸ್ಟ್ ಇನ್ನೊಂದು ಬತ್ತು ನಿಮಗೆ 9 + 3 9 + 3 ಎಷ್ಟಾಯಿತು 12. ಸೊ ನಿಮಗೆ 6 ಆ್ಯಂಡ್ 7 ಕೊಟ್ಟಿದ್ದಾನೆ. ಸೊ ಇದ್ರೊಳಗೆ ನಿಮಗೆ ಈ ಎಷ್ಟಾಯ್ತು ನಿಮಗೆ 12 ಆಯಿತು. ಸೊ ಅದೇ ಕೇಳ ನೋಡಿ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಈಸ್ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್. ಸೊ 12 is the correct answer. Got it? Next one, which of the following is an activity? Activity ಯಾವುದು ಅಂತ ಕನ್ಸ್ಟ್ರಕ್ಷನ್ ಆಫ್ ಫೌಂಡೇಶನ್ ಕನ್ಸ್ಟ್ರಕ್ಷನ್ ಮಾಡ್ಲತ್ತಿದ್ದೆವು, ರೂಫ್ ಕನ್ಸ್ಟ್ರಕ್ಷನ್ ಮಾಡ್ಲತ್ತೇವೆ, ಸೂಪರ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಮಾಡ್ಲತ್ತೇವೆ, ಎಲ್ಲ ಕೂಡ ಆ್ಯಕ್ಟಿವಿಟಿನಾಗೆ ಕವರ್ ಆಗ್ತದೆ. ನೆಕ್ಸ್ಟ್ ದ ಫ್ಲೋ ಆಫ್ ನೆಟ್ವರ್ಕ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ಎ ಪ್ರಾಜೆಕ್ಟ್ ಆರ್ ಶೋನ್ ಇನ್ ಫಿಗರ್. ನಮಗೆ ಏನು ಕಂಡು ಹಿಡಿಯಲತ್ತ ನೋಡಿ ಇಂಡಿಕೇಟಿಂಗ್ ದ ಡ್ಯೂರೇಷನ್ ಅವೆಲ್ಲ ಕೊಟ್ಟಿದ್ದಾನಂತ. ದ ಕ್ರಿಟಿಕಲ್ ಪಾತ್ ಕೇಳೋಣ. ಕ್ರಿಟಿಕಲ್ ಪಾತ್ ಹೆಂಗೆ ಕಂಡು ಹಿಡಿತೀರಪ್ಪ? ಸೊ ಲಾರ್ಜೆಸ್ಟ್ ಲಾಂಗೆಸ್ಟ್ ಪಾತ್ ಏನು ಮಾಡ್ಬೇಕು ನೀವು ಎಕ್ಸಾಮ್ದಾಗಪ್ಪ ಅಂತಂದ್ರೆ ಸೀದಾ ಆಪ್ಷನ್ಸ್ ಹೋಗ್ಬೇಕು. ಆಪ್ಷನ್ಸ್ ಥ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತದೆ. ಸೊ ಇದೇನು ಆಪ್ಷನ್ಸ್ ಕೊಟ್ಟ ನೋಡಿರಿ 1 to 2 ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ, ಉಳ್ಕಿದ್ದು ನೀವು ಮಾಡಿರಿ. 1 to 2 1 to 2ಗೆ ಎಷ್ಟು ಬೇಕು 7 ಬೇಕು. ಆಮೇಲೆ 2 to 4 ಕೊಟ್ಟಿದ್ದಾನೆ. 2 to 4 ಎಷ್ಟದ ಟೈಮ್ 3 7 ಆಯಿತು 3 ಆಯಿತು. ನೆಕ್ಸ್ಟ್ 4 to 5 ಎಷ್ಟು 4 ಡೇಸ್ 4 to 5 4 ಡೇಸ್ ತೊಗೊಂಡು. ಆಮೇಲೆ 5 to 7 ಎಷ್ಟು 4 ಡೇಸ್ ಅದ. 5 to 7 ಓಕೆ ಆಮೇಲೆ 7 to 8 ಎಷ್ಟಿದೆ 7 to 8 ಕೊಟ್ಟಿಲ್ಲ ಅವರು, ಅದಕ್ಕೆ 5 to 7 ತೊಗೊಂಡಿದ್ದೇನೋ ಎಷ್ಟು 8 ಡೇಸ್. ಇಲ್ಲೇನೋ ಮೆನ್ಷನ್ ಮಾಡಿಲ್ಲ ಅವರು. ಓಕೆ ಇದೆಲ್ಲ ಟೋಟಲ್ ಮಾಡ್ತೀರಿ 22. ಸೊ ಹೀಗೆ ಅಷ್ಟು ನೆಟ್ವರ್ಕಿಂಗ್ ಮಾಡಬೇಕು. ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇರ್ತದೆ ಅದು ಕ್ರಿಟಿಕಲ್ ಪಾತ್ ಆಗ್ತದೆ. ರೈಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಸಾಫ್ಟ್ವೇರ್ ಫಾರ್ ನಾನ್ ಲೀನಿಯರ್ ಅನಾಲಿಸಿಸ್ ಆಫ್ ಸ್ಟ್ರಕ್ಚರ್ಸ್. ನಾನ್ ಲೀನಿಯರ್ ಸ್ಟ್ರಕ್ಚರ್ ಅನಾಲಿಸಿಸ್ ಮಾಡಬೇಕಿತ್ತಪ್ಪ ಅಂತಂದ್ರೆ ನಾವು ಯಾವ್ದು ಯೂಸ್ ಮಾಡ್ತೇವೆ SAP 200. SAP ಅಂತಂದರೆ ಏನು ಸ್ಟ್ರಕ್ಚರಲ್ ಅನಾಲಿಸಿಸ್ ಪ್ರೋಗ್ರಾಮ್ ಏನು 2000 ಈ ಸಾಫ್ಟ್ವೇರ್ ಯೂಸ್ ಮಾಡ್ತೇವೆ ನಾವು. ನೆಕ್ಸ್ಟ್ ಇನ್ ಟೈಮ್ ಕಾಸ್ಟ್ ಆಪ್ಟಿಮೈಸೇಷನ್ ಆಫ್ ಪ್ರಾಜೆಕ್ಟ್ ಕ್ರ್ಯಾಶಿಂಗ್ ಈಸ್ ಡನ್. ಪ್ರಾಜೆಕ್ಟ್ ಕ್ರ್ಯಾಶಿಂಗ್ ಎದಕ್ಕೆ ಮಾಡ್ತೇವಪ್ಪ ಅಂತಂದ್ರೆ ಎದ್ರ ಕಾಸ್ಟ್ ಸ್ಲೋಪ್ ಕಡಿಮೆ ಇರ್ತದೆ ನೋಡಿರಿ. ಈಗ ಫಾರ್ ಎಕ್ಸಾಂಪಲ್ A ಆ್ಯಕ್ಟಿವಿಟಿ B ಆ್ಯಕ್ಟಿವಿಟಿ C ಆ್ಯಕ್ಟಿವಿಟಿ ಇದೆ ಅಂತಿಕೋರಿ. ಇದು ಕಾಸ್ಟ್ ಸ್ಲೋಪ್ ಕೊಟ್ಟಾನ. ಇಲ್ಲೊಂದು 20 ಇಲ್ಲೊಂದು 30 ಇಲ್ಲೊಂದು 10 ಕೊಟ್ಟಾನ. ಅವಾಗ ಏನು ಮಾಡ್ತೇವೆ ನಾವು ಫಸ್ಟ್ ಈ ಪ್ರಾಜೆಕ್ಟಿಗೆ ಕ್ರ್ಯಾಶ್ ಮಾಡೋಕ್ಕೆ ನೋಡ್ತೇವೆ ನಾವು. ಅಂದರೆ ಕಡಿಮೆ ಸ್ಲೋಪ್ ಇದ್ದಿದ್ರಲ್ಲಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೇವೆ ಫಸ್ಟ್ ಇದಕ್ಕೆ ಕ್ರ್ಯಾಶ್ ಮಾಡೋಕ್ಕೆ ನೋಡ್ತೇವೆ. ಸೆಕೆಂಡ್ ಏನು ಮಾಡ್ತೇವೆ ಇದಕ್ಕೆ ಕ್ರ್ಯಾಶ್ ಮಾಡೋಕ್ಕೆ ನೋಡ್ತೇವೆ. ಥರ್ಡ್ ಏನು ಮಾಡ್ತೇವೆ ನಾವು ಇದಕ್ಕೆ ಕ್ರ್ಯಾಶ್ ಮಾಡೋಕ್ಕೆ ನೋಡ್ತೇವೆ. ಸೊ ಅಸೆಂಡಿಂಗ್ ಆರ್ಡರ್ನಾಗ ಇರ್ತದೆ ಹಿಂಗೆ. ಸೊ ಆಪ್ಷನ್ ಈಸ್ ಆನ್ ಒರಿಜಿನಲ್ critical activities and those that become critical at any stage of crashing in order of ascending cost slope. Okay, got it? So this is the correct answer. Next one, items of C types are identified for a project using ABC analysis. Which of the following statements are true for them? ಸೊ ABC ಅನಾಲಿಸಿಸ್ ಅಂತಂದ್ರೆ ಏನು ನಿಮಗೆ ಗೊತ್ತಿರಬೇಕು. ಪೈಲ ABC ಅನಾಲಿಸಿಸ್ ಅಂದ್ರೆ ಏನಪ್ಪ ಅಂತಂದ್ರೆ ಇದ್ರೊಳಗೆ ಏನು ಮಾಡ್ತಾರೆ ಐಟಮ್ಸ್ ಯಾವ ಟೈಪ್ ಕ್ಲಾಸಿಫೈ ಮಾಡಿರ್ತಾರಪ್ಪ ಅಂತಂದ್ರೆ ಅದ್ರದ್ದು ಎಷ್ಟು ಇದು ಭಾಳ ಇಂಪಾರ್ಟೆಂಟ್ ಇರ್ತದೆ ಐಟಮ್. ಮತ್ತು
ಏನಿರ್ತದೆ ವ್ಯಾಲ್ಯೂನು ಭಾಳ ಇರ್ತದೆ. ಎಕ್ಸಾಂಪಲ್ ನೋಡಿ, ಈಗ ಗೋಲ್ಡ್ ನಾವು ಎ ಬಿ ಸಿ ಆ್ಯಕ್ಟಿವಿಟಿ ಅದ ಅಂತ ತಿಳ್ಕೊರಿ. ಎ ಬಿ ಸಿ ಆ್ಯಕ್ಟಿವಿಟಿ ಫಾರ್ ಎಕ್ಸಾಂಪಲ್ ಗೋಲ್ಡ್ ತೊಲತೀನಿ ಅಂತೀವ್ರಿ. ಗೋಲ್ಡ್ ಏನದ ಹೈ ಇಂಪಾರ್ಟೆನ್ಸ್ ವ್ಯಾಲ್ಯೂ ಹೆಚ್ಚಿಗೆ, ಆಮ್ಯಾಗ ಸಿಲ್ವರ್ ಲೋ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಅದ, ಆಮ್ಯಾಗ ಸ್ಟೀಲ್ ತೊಗೊಂಡತ್ತಿಕ್ಕೋರಿ ಇದ್ರ ವ್ಯಾಲ್ಯೂ ಈ ಟೈಪ್ ಎ ಬಿ ಸಿ ಅನಾಲೈಸಿಸ್ ಅಂತಂದ್ರೆ ತಿಳಿತಿಲ್ಲ. ಸೊ ಅವಾಗ ಏನಪ್ಪ ಅಂತಂದ್ರೆ ಯಾವ ಟ್ರೂ ಅಂತ ಕೇಳತ್ತಾನೆ. ಸೊ ಈವನ್ ರಫ್ ಕ್ವಾಂಟಿಟಿ ಎಸ್ಟಿಮೇಷನ್ ಈಸ್ ಸಫಿಷಿಯಂಟ್, ಹೌದು. ಸಿ ಟೈಪ್ ಕೇಳ್ಯಾನ, ಸಿ ಟೈಪ್ದಾಗ ರಫ್ ಕ್ವಾಂಟಿಟಿ ನೀವು ಕ್ಯಾನ್ ಸಾಕು ಸಫಿಷಿಯೆಂಟ್ ಅದು. ನೆಕ್ಸ್ಟ್ ಏನು ಬಲ್ಕ್ ಆರ್ಡರಿಂಗ್ ಈಸ್ ಪ್ರಿಫರ್ಡ್, ಹೌದು ಬಲ್ಕ್ ಆರ್ಡರಿಂಗೇ ಮಾಡ್ತೇವೆ. ನೆಕ್ಸ್ಟ್ ಆರ್ಡರಿಂಗ್ ಆಫ್ ಯು ಒ ಕ್ಯೂ ಬೇಸಸ್ ಈಸ್ ಪ್ರಿಫರ್ಡ್, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಇದು ಜನರಲಿ ಎ ಟೈಪ್ ಇತ್ತಪ್ಪ ಅಂತಂದ್ರೆ ನಿಮಗೆ ಬರ್ತಿತ್ತು ಇದು. ಸೊ ಈವನ್ ಜೂನಿಯರ್ ಲೆವೆಲ್ ಸ್ಟಾಫ್ ಈಸ್ ಅಥರೈಸ್ಡ್ ಟು ಲೋ ವ್ಯಾಲ್ಯೂ ಅದಲ್ಲ ಬೈ, ಸಿ ಏನದ ಲೋ ವ್ಯಾಲ್ಯೂ ಅದಲ್ಲ. ಸೊ ಅದಕ್ಕೇನು ನೀವು ಯೂಸ್ ಮಾಡ್ಬೋದು, ಲೋ ಲೆವೆಲ್ ಸ್ಟಾಫ್ ಕೂಡ ಆರ್ಡರ್ ಮಾಡ್ಬೋದು ಆ ಮಟೀರಿಯಲ್ಸ್ಗಳಿಗೆ. ಸೊ 1 to 4 ಇಸ್ ಅ ಕರೆಕ್ಟ್ ಆನ್ಸರ್. ಚೀಪ್ ಇದೀವಿ ಏನು ಮಾಡ್ತೇವೆ ನಾವು, ಬಲ್ಕ್ ಆರ್ಡರ್ದಾಗ ತರ್ತೇವೆ, ರಫ್ದಾಗ ಹೇಳ್ತೇವೆ ನಡಿಯಪ್ಪ ಇಷ್ಟು ಒಂದು ಸ್ವಲ್ಪ ಇಷ್ಟು ಬೇಕು, ಅದೇ ಇಷ್ಟು ಚಿನ್ನ ಬೇಕಂತ ಹೇಳ್ತೇವೆ, ಎಕ್ಸಾಕ್ಟ್ ಹೇಳ್ತೇವೆ. ಸೊ ನಡಿ ಇಷ್ಟು ಸ್ಟೀಲ್ ಅಲ್ಲ ತಂದುಬಿಡಮ್. ಸೊ ಬಟ್ ನೀವು ಕನ್ಸ್ಟ್ರಕ್ಷನ್ಸ್ ವೈಸ್ ನೋಡಿದ್ರಪ್ಪ ಅಂತಂದ್ರೆ ನೀವು ಇಲ್ಲಿ ಸ್ಟೀಲೇ ಮೇಜರು, ಅದಾದಮೇಲೆ ನೀವು ಸಣ್ಣ ಸಣ್ಣ ಬರ್ತಾವೆ ಬೈಂಡಿಂಗ್ ವಯರ್ ಆಗಲಿ ಅಂಥವು ಇಂಥವು. ಬೈಂಡಿಂಗ್ ವಯರ್ ಸಿ ಟೈಪ್ ಹತ್ತಿಕೋರಿ ರಫ್ ತರಿಸ್ತೀರಿ ಇಷ್ಟು, ಆಮೇಲೆ ಬಲ್ಕ್ನಾಗ ತರಿಸ್ತೀರಿ, ಮತ್ತು ಜೂನಿಯರ್ ಲೆವೆಲ್ದಾಗ ಕೆಲಸ ಮಾಡೋ ಕೂಡ ಈಸಿಲಿ ಆರ್ಡರ್ ಮಾಡ್ಬೋದು ಅವಕ್ಕೆ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಫ್ಲೋಟ್ ಆಫ್ ಆ್ಯನ್ ಆ್ಯಕ್ಟಿವಿಟಿ ಐ ಜೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿನೋಟೆಡ್ ಬೈ ಇವೆಲ್ಲ ಕೊಟ್ಟಿದ್ದಾರೆ ನೋಡಿರಿ. ಇಂಡಿಪೆಂಡೆಂಟ್ ಫ್ಲೋಟ್ ಆಫ್ ಆ್ಯನ್ ಆ್ಯಕ್ಟಿವಿಟಿ ಐ ಕಮ ಜೆ ಡಿನೋಟೆಡ್ ಬೈ ಇಲ್ಲೊಂದು ಐ ಇದು ಮತ್ತು ಜೆ, ಇದೊಂದು ಎರಡು ಇವೆಂಟ್ಸ್ ಕೊಟ್ಟಿದ್ದಾರೆ, ಇದು ಆ್ಯಕ್ಟಿವಿಟಿ. ನೆಕ್ಸ್ಟ್ ದ ಅರ್ಲಿಯೆಸ್ಟ್ ಅಕರೆನ್ಸ್ ಟೈಮ್ ಆಫ್ ಐ ಆ್ಯಂಡ್ ಜೆ ಡಿನೋಟೆಡ್ ಬೈ ಇ ಐ ಮತ್ತು ಇ ಜೆ, ಇದಕ್ಕೇನು ಇ ಐ ಇದೇನು ಇ ಜೆ. ನೆಕ್ಸ್ಟ್ ದ ಲೇಟೆಸ್ಟ್ ಅಕರೆನ್ಸ್ ಏನು ಮಾಡ್ತಾರೆ ಎಲ್ ಐ ಮತ್ತು ಎಲ್ ಜೆ ಅಂತ ಕೊಟ್ಟಿದ್ದಾರೆ. ಅವಾಗ ಏನು ಕೊಡ್ಲತ್ತಾರೆ ನಿಮಗೆ ಇಂಡಿಪೆಂಡೆಂಟ್ ಫ್ಲೋಟ್ ಕೇಳತ್ತಾರೆ. ಇಂಡಿಪೆಂಡೆಂಟ್ ಫ್ಲೋಟ್ ಏನಾಗ್ತದೆ ನಿಮಗೆ ಫಾರ್ಮುಲಾ ಇ ಜೆ ಮೈನಸ್ ಎಲ್ ಐ ಮೈನಸ್ ಟಿ ಆಫ್ ಐ ಜೆ. ಸೊ ದಿಸ್ ಈಸ್ ದ ಎಕ್ಸಾಕ್ಟ್ ಫಾರ್ಮುಲಾ. ಸೊ ಇಲ್ಲ ಫಾರ್ಮುಲಾಸ್ ನಿಂಗೆ ಕೊಟ್ಟಿಲ್ಲ ಆಪ್ಷನ್ಸ್ನಾಗ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಇ ಜೆ ಮೈನಸ್ ಎಲ್ ಐ ಮೈನಸ್ ಟಿ ಆಫ್ ಐ ಜೆ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಎ ಪಾರ್ಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ that indicates the degree to which design quality is achieved in the actual construction work is called ಏನಂತೇನೋ ಅಶ್ಯೂರೆನ್ಸ್. ಡಿಸೈನ್ ಕ್ವಾಲಿಟಿ ಈಸ್ ಅಚೀವ್ಡ್ ಏನು ಕೊಟ್ಟಾರೆ ನಿಮ್ಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಕರಿತೇವೆ ಇದಕ್ಕೆ. ನೆಕ್ಸ್ಟ್ ಎಕನಾಮಿಕ್ ಸೇವಿಂಗ್ ಆಫ್ ಟೈಮ್ ರಿಸಲ್ಟ್ಸ್ ಬೈ ಕ್ರ್ಯಾಶಿಂಗ್, ಹೌದು ನಾ ಯಾವಾಗ ಹೇಳಿ ನಿಮ್ಮ ಕಾಸ್ಟ್ ಲೋಪ್ಸ್ ಎದಕ್ಕೆ ಕಮ್ಮಿ ಇರ್ತದೆ ಅದಕ್ಕೆ ಫಸ್ಟ್ ಕ್ರ್ಯಾಶ್ ಮಾಡ್ತೇವೆ ಅಂತ. ಸೊ ಚೀಪೆಸ್ಟ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಯಾವ್ದು ಇರ್ತದೆ ಅದಕ್ಕೆ ಫಸ್ಟ್ ಕ್ರ್ಯಾಶ್ ಮಾಡ್ತೀವಿ. ಓಕೆ, ನಾನ್ ಕ್ರಿಟಿಕಲ್ ಚೀಪೆಸ್ಟ್ ನಾನ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಎಲ್ಲ ಚೀಪೆಸ್ಟ್ ಪೊಲಿಟಿಕಲ್. ನಾವು ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ನಾವು ಮೇನ್ ಪ್ರಾಜೆಕ್ಟ್ ಕ್ರ್ಯಾಶ್ ಮಾಡೋದು ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ. ನಾನ್ ಕ್ರಿಟಿಕಲಿಗೆ ಆ್ಯಕ್ಟಿವಿಟಿಗೆ ಪ್ರಾಜೆಕ್ಟ್ ಕ್ರ್ಯಾಶ್ ಮಾಡಿ ನಮಗೆ ಏನು ಯೂಸ್ ಆಗ್ತದೆ, ಏನು ಯೂಸೇ ಆಗಲ್ಲ. ಸೊ ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ಮಾಡ್ಬೇಕು ನಾವು. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ to prepare a master plan for a city, the following basic studies have been undertaken. Choose the answer using the codes. Declination of planning area, ಡಿಲಿನೇಷನ್ ಆಫ್ ಪ್ಲಾನಿಂಗ್ ಏರಿಯಾ, ಹೌದು ಡೀಲಿಂಗ್ ಮಾಡ್ತೇವೆ, ಪ್ಲಾನಿಂಗ್ ಏರಿಯಾ ಡೀಲ್ ಮಾಡ್ಬೇಕು. ನೆಕ್ಸ್ಟ್ ಹಿಸ್ಟಾರಿಕಲ್ ಎವಲ್ಯೂಷನ್ ಬಗ್ಗೆ ನೋಡ್ತೇವೆ. ನೆಕ್ಸ್ಟ್ ಜಿಯೋಗ್ರಫಿಕಲ್ ಮತ್ತು ಕ್ಲೈಮೆಟಿಕಲ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಕೂಡ ನೋಡ್ತೇವೆ ನಾವು. ಒಂದು ಯಾವುದೇ ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡೋದಿತ್ತಪ್ಪ ಅಂದ್ರೆ ಸೈಟಿಗೆ, ಅಲ್ಲಿ ಯಾವ ಕಾಸ್ಟ್ ಜೆಂಡರ್ ಇವೆಲ್ಲ ಏನು ನೋಡಲ್ಲ, ಯಾರು ಜೆಂಡರ್ ಇರ್ತಾರೆ ಹಂಗೆ ನೋಡಲ್ಲ. ಜನರಲಿ ದೀಸ್ ತ್ರೀ C1 C2 ಆ್ಯಂಡ್ C3 ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡತ್ತ ಅಂದ್ರೆ ಸಿಟಿ. ನೆಕ್ಸ್ಟ್ ಏನು ದ ಡ್ಯೂರೇಷನ್ ಆಫ್ ಎನ್ ಆ್ಯಕ್ಟಿವಿಟಿ ಇನ್ ಪರ್ಟ್ ಅನಾಲಿಸಿಸ್ ಗಿವನ್ ಬೈ ಟಿ ವೇರ್ ನೋಡ್ರಪ್ಪ ಪರ್ಟ್ನಾಗ ಆ್ಯಕ್ಟಿವಿಟಿ ಸಲಿಂದ ನಿಮಗೆ ಟೋಟಲ್ ಕಂಪ್ಲೀಷನ್ ಟೈಮ್ ಹೆಂಗೆ ಕಂಡುಹಿಡಿತೀರಿ T0 + 4 TM + TP ಡಿವೈಡೆಡ್ ಬೈ 6. ಸೊ ಇದು ಎಷ್ಟು ಸಾರಿ ಹೇಳೀನಿ ನಿಮಗೆ, ಇನ್ನು ನಿಮಗೆ ನೆನಪಾಗಿ ಉಳಿದಿರಬೇಕು. ನೆಕ್ಸ್ಟ್ ದ ಟೆಕ್ನಿಕ್ ಫಾರ್ ಎಸ್ಟಾಬ್ಲಿಷಿಂಗ್ ದ ಆ್ಯಂಡ್ ಮೇಂಟೈನಿಂಗ್ ಪ್ರಿಯಾರಿಟೀಸ್ ಅಮಾಂಗ್ ದ ವೇರಿಯಸ್ ಜಾಬ್ಸ್ ಆಫ್ ಎ ಪ್ರಾಜೆಕ್ಟ್ಸ್ ಈಸ್ ನೋನ್ ಆ್ಯಸ್, ಇದಕ್ಕೇನಂದ್ರೆ ಕ್ರಿಟಿಕಲ್ ರೇಷಿಯೋ ಶೆಡ್ಯೂಲಿಂಗ್. ಅಂದ್ರೆ ಈಗ ವೇರಿಯಸ್ ಜಾಬ್ಸ್ ಇರ್ತಾವೆ ಅಂತ ತಿಳ್ಕೊ ನಿಮಗೆ, ಅದರೊಳಗೆ ಇಂಪಾರ್ಟೆಂಟ್ ಯಾವುವ ನಾನ್ ಇಂಪಾರ್ಟೆಂಟ್ ಯಾವುವ. ಸೊ ಇಂಪಾರ್ಟೆಂಟ್ ಇದಕ್ಕೆ ಏನು ಮಾಡ್ತೇವೆ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಮಾಡ್ತೇವೆ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಕ್ರಿಟಿಕಲ್ ರೇಷಿಯೋ ಶೆಡ್ಯೂಲಿಂಗ್ ಅಂತ ಕರೀತಾರೆ ನೋಡಿ. ಟೆಕ್ನಿಕ್ ಆಫ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಮೇಂಟೈನಿಂಗ್ ಪ್ರಿಯಾರಿಟೀಸ್ ಅಮಾಂಗ್ ದ ವೇರಿಯಸ್ ಜಾಬ್ಸ್ ಆಫ್ ಎ ಪ್ರಾಜೆಕ್ಟ್ ಈಸ್ ನೋನ್ ಆ್ಯಸ್ ಕ್ರಿಟಿಕಲ್ ರೇಷಿಯೋ ಶೆಡ್ಯೂಲಿಂಗ್.
ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಪರ್ಫಾರ್ಮೆನ್ಸ್ ಆಫ್ ಎ ಸ್ಪೆಸಿಫಿಕ್ ಟಾಸ್ಕ್ ಇನ್ ಸಿ ಪಿ ಎಮ್ ಈಸ್ ನೋನ್ ಆ್ಯಸ್. ಈಗ ಒಂದು ಸ್ಪೆಸಿಫಿಕ್ ಸಿ ಪಿ ಎಮ್ ಅದ ಅಂತಿಕೋರು, ಒಂದು ಸ್ಪೆಸಿಫಿಕ್ ಟಾಸ್ಕ್ ಪರ್ಫಾರ್ಮ್ ಮಾಡ್ತಿರ್ತದೆ, ಅದಕ್ಕೇನಂತಾರೆ, ಅದು ಆ್ಯಕ್ಟಿವಿಟಿ ಅಂತ ಕರಿತೀವಿ ನಾವು. ಓಕೆ, ಇಸ್ ಅ ಆ್ಯಕ್ಟಿವಿಟಿ. ಕಂಪ್ಲೀಷನ್ ಅಪ್ಪ ಅಂತಂತಂದ್ರೆ ಇವೆಂಟ್ ಇರ್ತಿತ್ತು, ಬಟ್ ಪರ್ಫಾರ್ಮೆನ್ಸ್ ಇರ್ತದೆ. ನೆಕ್ಸ್ಟ್, ದ ಕನ್ಸ್ಟ್ರಕ್ಷನ್ ಇನ್ ಅ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಸೆನ್ಸಿಟಿವಿಟಿ ಅನಾಲಿಸಿಸ್ ಈಸ್ ಎ ಮಾಡೆಲಿಂಗ್ ಟೆಕ್ನಿಕ್ ಯೂಸ್ಡ್ ಫಾರ್. ಸೆನ್ಸಿಟಿವಿಟಿ ಅನಾಲಿಸಿಸ್ ಅಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಟು ಡಿಟರ್ಮೈನ್ ದ ಇಂಪ್ಯಾಕ್ಟ್ ಆಫ್ ಅನ್ಸರ್ಟನಿಟೀಸ್ ಹ್ಯಾವಿಂಗ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಪ್ರಾಜೆಕ್ಟ್. ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿರ್ತ ಅಂತಿಕೋರಿ, ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಲತ್ತ ಅಂತಿಕೋರಿ, ಅದ್ರೊಳಗೆ ಏನು ಅನ್ಸರ್ಟನಿಟೀಸ್ 100% ಬರ್ತಾವೆ ಅನ್ಸರ್ಟನಿಟೀಸ್. ಸೊ ಅದು ನಿಮಗೆ ಆ ಅನ್ಸರ್ಟನಿಟೀಸ ನಿಮಗೆ ಪ್ರಾಜೆಕ್ಟ್ ಮ್ಯಾಗ ಇಂಪ್ಯಾಕ್ಟ್ ಮಾಡ್ಲತ್ತಿತ್ತು ಅಂತಿಕೋರಿ, ಅದ್ರ ಅನಾಲಿಸಿಸ್ ಮಾಡೋದು, ಅದಕ್ಕೆ ಏನಂತೇವೆ ನಾವು ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಎ ಟಿಪಿಕಲ್ ಸೀಕ್ವೆನ್ಸ್ ಆಫ್ ದ ಫಾಲೋಯಿಂಗ್ ಡೆವಲಪ್ಮೆಂಟ್ ಫೇಸಸ್ ಇನ್ ಅ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಈಸ್ ಅಂತ ಕೇಳಿದ್ದಾನೆ. ಪ್ಲ್ಯಾನ್, ಕಮಿಷನ್, ಕಾನ್ಸೆಪ್ಟ್ ಅನಾಲಿಸಿಸ್ ಮತ್ತು ಎಕ್ಸಿಕ್ಯೂಷನ್. ಸೊ ಕಮಿಷನಿಂಗರೇ ಎಲ್ಲ ಕಂಪ್ಲೀಟ್ ಆದ ಬೆಳಗ್ಗೆ ಬರ್ತದೆ, ನಿಮ್ಗೆ ಲಾಸ್ಟಿಗೆ ಕ್ಯೂ ಯಾವ್ದು ಅದು ನೋಡಬೇಕು. ಆಮೇಲೆ ನಿಮಗೆ ಫಸ್ಟ್ ಯಾವ್ದು ಬರ್ತದೆ, ನಿಮಗೆ ಯಾವಾಗಲೂ ಒಂದು ಕಾನ್ಸೆಪ್ಟ್ ಯಾವುದೇ ಒಂದು ಓದ್ಲತ್ತೀರಂತ ಸಬ್ಜೆಕ್ಟೇ ಆಗಲಿ ಅಥವಾ ಒಂದು ಫಸ್ಟ್ ಕಾನ್ಸೆಪ್ಟ್ ಕಲಿತಿರಲ್ಲ, ಹಾಗೆ ಯಾವುದೇ ಒಂದು ಪ್ರಾಜೆಕ್ಟೇ ಇರ್ಲಿಕ್ಕೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಸ್ಟಿಗೆ ಏನ್ಬೇಕು, ಕಾನ್ಸೆಪ್ಟ್ ಅನಾಲಿಸಿಸ್ ಮಾಡ್ತಾರೆ. ಕಾನ್ಸೆಪ್ಟ್ ಅನಾಲಿಸಿಸ್ ಆದ ಬೆಳಕ್ಕೆ ಏನು ಮಾಡ್ತಾರೆ, ಕಾನ್ಸೆಪ್ಟ್ ತಿಳಿದ ಬೆಳಕ್ಕೆ ನಾವು ಏನು ಮಾಡ್ತೇವೆ, ಒಂದು ಪ್ಲ್ಯಾನ್ ಮಾಡ್ತೇವೆ ಈ ಥರ ಓದಬೇಕಂತ. ಅದು ನೆಕ್ಸ್ಟ್ ಏನು, ಫಸ್ಟ್ ಕಾನ್ಸೆಪ್ಟ್ ಅನಾಲಿಸಿಸ್, ಆಮ್ಯಾಗ ಪ್ಲ್ಯಾನ್ ಡೆವಲಪ್ಮೆಂಟ್ ಮಾಡ್ತೇವೆ, ಆಮ್ಯಾಗ ಏನು ಮಾಡ್ತೇವೆ ನಾವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೇವೆ, ಅದ್ರ ಮ್ಯಾಗ ವರ್ಕೌಟ್ ಸ್ಟಾರ್ಟ್ ಮಾಡ್ತೇವೆ. ಅದಾದಮೇಲೆ ನೀವು ಸೆಲೆಕ್ಷನ್ ಆದ್ರಂದ್ರೆ ಆಗ್ತಿರಲ್ಲ, ಅದು ಕಮಿಷನಿಂಗ್ ಇದ್ದಂಗೆ ಅದು. ಸೊ ಇದೇ ಥರ ಪ್ರಾಜೆಕ್ಟ್ ಡೆವಲಪ್ಮೆಂಟ್ನಾಗ ಫಸ್ಟ್ ಏನು ಮಾಡ್ತೇವೆ ನಾವು ಕಾನ್ಸೆಪ್ಟ್ ಅನಾಲಿಸಿಸ್ ಮಾಡ್ತೇವೆ, ಆಮ್ಯಾಗ ಪ್ಲ್ಯಾನ್ ಡೆವಲಪ್ಮೆಂಟ್ ಮಾಡ್ತೇವೆ, ಆಮೇಲೆ ಎಕ್ಸಿಕ್ಯೂಷನ್, ಆಮೇಲೆ ಕಮಿಷನಿಂಗ್ ಆಗ್ತದೆ. ಸೊ ಇಲ್ಲದ ನೋಡ್ರಿ, ಕಾನ್ಸೆಪ್ಟ್ ಅನಾಲಿಸಿಸ್ ಡಿಸೈನ್ ಮಾಡ್ತೇವೆ, ಆಮೇಲೆ ಪ್ಲ್ಯಾನ್ ಮಾಡ್ತೇವೆ, ಆಮೇಲೆ ಎಕ್ಸಿಕ್ಯೂಷನ್, ಆಮೇಲೆ ಕಮಿಷನಿಂಗ್. ನೆಕ್ಸ್ಟ್, ಇಫ್ ದ ಆಪ್ಟಿಮಿಸ್ಟಿಕ್ ಟೈಮ್ T0, TM ಮತ್ತು TP ಕೊಟ್ಟಾರಪ್ಪ 4, 6, 8 ಅಂತ. ಆ್ಯಕ್ಟಿವಿಟಿ A 1 ಕೊಟ್ಟಾರ, B ಏನು ಕೊಟ್ಟಾರ 5, 5.5 ಮತ್ತು 9 ಅಂತ ಕೊಟ್ಟಾರ. ಆ್ಯಕ್ಟಿವಿಟಿ B ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದ್ರದಾಗ ಏನು ಕೇಳತ್ತಾನ ನಿಮಗೆ, ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ಬೋತ್ ಆ್ಯಕ್ಟಿವಿಟೀಸ್. ಇದೇನು ನಿಮಗೆ TE ಕೇಳತ್ತಾನ, ಎಕ್ಸ್ಪೆಕ್ಟೆಡ್ ಕಂಪ್ಲೀಷನ್ ಟೈಮ್. ಸೊ TE ಫಾರ್ A, TE ಫಾರ್ B ಕಂಡು ಹಿಡಿತೀರಿ, ಸೇಮ್ ಹಾಕ್ತೀರಿ, ಯಾವ ಫಾರ್ಮುಲಾ ಇದೆ, T0 + 4 TM + TP ಅಪಾನ್ 6. ಇದು A ಸಲೆಂದು ಕ್ಯಾಲ್ಕುಲೇಟ್ ಮಾಡ್ತೀರಿ, B ಸಲೆಂದು ಸೇಮ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಇದ್ರೊಳಗೆ TE ವ್ಯಾಲ್ಯೂ Aಗೆ ಎಷ್ಟು ಬಂದು ನೋಡ್ತೀರಿ, Bಗೆ ಎಷ್ಟು ಬಂದು ನೋಡ್ತೀರಿ. ಸೊ ಕಂಪೇರ್ ಮಾಡಬೇಕು, ಕಂಪೇರ್ ಮಾಡಿದಾಗ ಏನು ಸಿಕ್ತು ನೋಡ್ರಿ, ನಿಮಗೆ 2 6 ಬಂದವು. ಅದಕ್ಕೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಬೋತ್ ಆ್ಯಕ್ಟಿವಿಟೀಸ್ ಆರ್ ಸೇಮ್ ಅಂತ ಹೇಳಿದ್ರಿ. ನೆಕ್ಸ್ಟ್, ಮೊಬಿಲೈಸೇಷನ್ ಅಡ್ವಾನ್ಸ್ ಅಪ್ ಟು ಸರ್ಟನ್ ಪರ್ಸಂಟೇಜ್ ಆಫ್ ಕಾಸ್ಟ್ ಆಫ್ ವರ್ಕ್ ಈಸ್ ಗಿವನ್ ಟು ಎ ಕಾಂಟ್ರಾಕ್ಟರ್. ನಿಮಗೆ ಹೇಳಿ ನಾವು ಆಲ್ರೆಡಿ ಪಾರ್ಟ್ 1ದಾಗ ಮೊಬಿಲೈಸೇಷನ್ ಅಡ್ವಾನ್ಸ್ ಅಂತಂದ್ರೆ ಏನು ಕೊಡ್ತೇವಪ್ಪ ಅಂತಂದ್ರೆ, ಈಗ ಒಂದು ಪ್ರಾಜೆಕ್ಟ್ ನಡೀತಾ ಇರ್ತದೆ, ಅವಾಗ ಕ್ಲೈಂಟ್ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ವರ್ಕ್ ಆರ್ಡರ್ ಅಥವಾ ಸರ್ವಿಸ್ ಆರ್ಡರ್ ಏನು ಇಶ್ಯೂ ಮಾಡಿರ್ತಾನಲ್ಲ ಅದ್ರಾಗ ಮೆನ್ಷನ್ ಮಾಡಿರ್ತಾನೆ, ನಾವು ನಿಮಗೆ 10% ಮೊಬಿಲೈಸೇಷನ್ ಅಡ್ವಾನ್ಸ್ ಕೊಡ್ತೇವೆ. ಎದಕ್ಕಪ್ಪ ಅಂತಂದ್ರೆ ಇದು ಎದಕ್ಕೆ ಕೊಡ್ತಾರಪ್ಪ ಅಂತಂದ್ರೆ ಕಾಂಟ್ರಾಕ್ಟರ್ ಬಲ್ಲಿ ಏನು ಮಾಡಬೇಕು, ಒಮ್ಮಿನೊಮ್ಮೆ ಅಷ್ಟು ರೊಕ್ಕ ಇರಲ್ಲ ಈ ಒಂದೊಂದು ಟೈಮ್. ಆವಾಗ ಏನು ಮಾಡ್ತಾನೆ ಕಾಂಟ್ರಾಕ್ಟರ, ಇವ್ರ ಬಲ್ಲಿ ಕ್ಲೈಂಟ್ ಬಲ್ಲಿಂದು, ಈಗ ಕ್ಲೈಂಟ್ ಅಂತ ತಿಕ್ಕೋರಿ, ಇದು ಹೇಳ್ತೀನಿ ನಿಮಗೆ ಕ್ಲೈಂಟ್, ಇದು ಇನ್ನೊಂದು ಯಾರು ಕಾಂಟ್ರಾಕ್ಟರ್. ಈಗ 100 ರೂಪೀಸಿಗೆ ವರ್ಕ್ ಆರ್ಡರ್ ಇಶ್ಯೂ ಆಗ್ಯದ ಅಂತ ತಿಕ್ಕೋರಿ. ಅವಾಗ ಏನು ಮಾಡ್ತಾನೆ ಕ್ಲೈಂಟ್ ಹೇಳ್ತಾನೆ ಕಾಂಟ್ರಾಕ್ಟರಿಗೆ, ನಾ 10% ನಿಮಗೆ ವರ್ಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕೊಡ್ತೀನಿ. ಎದಕ್ಕಪ್ಪ ಅಂತಂದ್ರೆ ಇವ ಎಲ್ಲ ಪ್ಲ್ಯಾನ್ಸ್, ಟೂಲ್ಸ್ ಆ್ಯಂಡ್ ಮಷಿನರೀಸ್ ಎಲ್ಲ ಪೈಲ ಫಿಕ್ಸ್ ಮಾಡಬೇಕಲ್ಲ. ಸೊ ಅದಕ್ಕೆ ಇನಿಷಿಯಲಿ ಕಾಸ್ಟ್ ಹೆಚ್ಚಿಗೆ ಬೇಕಾಗ್ತದೆ. ಅದಕ್ಕೆ ಏನು ಮಾಡ್ತಾನೆ, ಇವ 10% ಕೊಡ್ತೀನಿ ಅಂತಂದ್ರೆ 10 ರೂಪಾಯಿ ಕೊಡ್ತಾನೆ ಕಾಂಟ್ರಾಕ್ಟರಿಗೆ. ಬಟ್ ಇದು ಏನು 10 ರೂಪಾಯಿ ಕೊಟ್ಟಿರ್ತಾನೆ ನೋಡು, ಇದು ಮತ್ತು ಆಮ್ಯಾಗ ಲಾಸ್ಟ್ ತನ ಏನು ಮಾಡ್ತಾನೆ, ರಿಟರ್ನ್ ತೊಗೊಂಡ್ಬಿಡ್ತಾನೆ. ಅಂದ್ರೆ ಒಂದೊಂದು ಬಿಲ್ನಾಗ ಸ್ವಲ್ಪ ಕಟ್ ಮಾಡ್ಕೋತಾ ಲಾಸ್ಟಿಗೆ ಫುಲ್ 10% ರಿಕವರಿ ಮಾಡ್ಕೋತಾನೆ. ಸೊ ಮೊಬಿಲೈಸೇಷನ್ ಅಡ್ವಾನ್ಸ್ ಅಂದ್ರೆ ಇದೆ. ಸರ್ಟನ್ ಏನು ಮಾಡ್ತಾರೆ, ಫಾರ್ ಆಲ್ ದ ಆ್ಯಕ್ಟಿವಿಟೀಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ವರ್ಕ್ ಎಟ್ ಸೈಟ್ ಆನ್ ಫೈನಲೈಸೇಷನ್ ಆಫ್ ದ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್. ತಿಳಿತಾ? ನೆಕ್ಸ್ಟ್ ಕ್ವಶನ್, ಇನ್ ದ ಕಾಂಟೆಕ್ಸ್ಟ್ ಆಫ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್ ಆಫ್ ಆ್ಯಕ್ಟಿವಿಟೀಸ್ ಇನ್ ಅ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇನ್ ಪರ್ಟ್ ಅನಾಲಿಸಿಸ್ದಾಗ ಏನಾಗ್ತದಪ್ಪ ಅಂತಂದ್ರೆ, ದ ಕಂಪ್ಲೀಷನ್ ಟೈಮ್ ಆಫ್ ಆ್ಯಕ್ಟಿವಿಟೀಸ್ TE ಏನದಲ್ಲ ಅದು ಏನು ಮಾಡ್ತದಂತ, ಆ್ಯಕ್ಟಿವಿಟೀಸ್ TE ಆಫ್ ಆ್ಯಕ್ಟಿವಿಟೀಸ್ ಇಸ್ ಅಸ್ಯೂಮ್ ಟು ಫಾಲೋ ಗಾಮಾ ಬರತ್ತದ ನಿಮಗೆ ಬೀಟಾ ಡಿಸ್ಟ್ರಿಬ್ಯೂಷನ್ ಕರ್ವ್.
ಅದನ್ನು ಹಿಂಗಿರ್ತಲ್ಲ ಹಾಗೆ T0 TM TP ಅದು. ನೆಕ್ಸ್ಟ್ ದ ಫಾರ್ವರ್ಡ್ ಪಾಸ್ ಗಿವ್ಸ್ ಆ್ಯನ್ ಎಸ್ಟಿಮೇಟ್ ಆಫ್ ದ ಅರ್ಲಿಯೆಸ್ಟ್ ಟೈಮ್ ವೆನ್ ಆ್ಯನ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಸ್ಟಾರ್ಟೆಡ್. ಹೌದು ನಾ ಹೇಳಿ ನಿಮಗೆ ಈಗ ಒಂದು ಪ್ರಾಬ್ಲಮ್ ಮಾಡ್ಸಿನಲ್ಲ ಯಾವುದು ಇದು ತೋರಿಸ್ತೀನಿ 1 ಸೆಕೆಂಡ್. ಇದೇನು ಮಾಡಿದೆ ನಾವು ಫಾರ್ವರ್ಡ್ ಪಾಸೇ ಮಾಡಿದ್ದೇವಲ್ಲ, ಇದು ನಿಮ್ಗೆ ಏನು ಕೊಟ್ಟಿತ್ತು, ನಿಮಗೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ವ್ಯಾಲ್ಯೂ ಕೊಟ್ಟಿತ್ತಿಲ್ಲ, ಇದೆ ಅದು ಕ್ವಶನ್. ಇದೆ ಅದು. ನೆಕ್ಸ್ಟ್ ಸೊ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, 2 ಈಸ್ ಟ್ರೂ. ನೆಕ್ಸ್ಟ್ ಕೊಟ್ಟಿದ್ದಾನ. ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಿಮಿಟೇಷನ್ ಆಫ್ ದ ಶಾರ್ಟ್ ಕಮಿಂಗ್ ಇನ್ ದ ಕ್ರಿಟಿಕಲ್ ಚೇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾನೆ. ಅಂತಂದ್ರೆ ಕ್ರಿಟಿಕಲ್ ಚೇನ್ ಪ್ರಾಜೆಕ್ಟ್ನಾಗ ಮ್ಯಾನೇಜ್ಮೆಂಟ್ನಾಗ ಯಾವ್ದು ಲಿಮಿಟೇಷನ್ ಅದ ಅಂತ ಕೇಳತ್ತಾನೆ. ಸೊ ಇದ್ರೊಳಗೆ ಕ್ರಿಟಿಕಲ್ ಚೇನ್ ಮೆಥಡಪ್ಪ ಅಂತಂದ್ರೆ ನೋಡ್ರಿ, ಏನು ಲಿಮಿಟೇಷನ್ ಅಪ್ಪ ಅಂತಂದರೆ ದ ಬೇಸಿಕ್ ಅಸಂಪ್ಷನ್ಸ್ ದಟ್ ಆಲ್ ದ ರಿಸೋರ್ಸಸ್ ಶಾಲ್ ಬಿ ಇನ್ ಪೊಸಿಷನ್ ಫಾರ್ ಸ್ಟಾರ್ಟಿಂಗ್ ಫಾರ್ ಆ್ಯನ್ ಆ್ಯಕ್ಟಿವಿಟಿ ಆ್ಯಂಡ್ ದೇರ್ ವಿಲ್ ಬಿ ಅ ನೋ ಅದರ್ ಬಾಟಲ್ ನೆಕ್. ನಾವು ಇದೇ ಅಸಂಪ್ಷನ್ ಮಾಡಿಕೊಂಡೇ ಹೋಗಿರ್ತೀವಿ ಅಂತಂದ್ರೆ ಯಾವ್ದು ಏನು ರಿಸೋರ್ಸ್ ಎಲ್ಲೆಲ್ಲಿ ಬೇಕು ನೋಡಿ ಎಲ್ಲ 100% ಆ ಜಾಗದಾಗ ಲೊಕೇಟ್ ಆಗ್ಯಾವ ಮತ್ತು ಪ್ರಾಜೆಕ್ಟ್ ಡ್ಯೂರೇಷನ್ ಇದರ್ಲಿಂತ ಏನೂ ನಮಗೆ ಡಿಲೇ ಆಗಂಗಿಲ್ಲ ಅಂತ ನಾವು ಕನ್ಸಿಡರ್ ಮಾಡಿ ಏನು ಮಾಡಿರ್ತೇವೆ, ಕ್ರಿಟಿಕಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿರ್ತೇವೆ, ಚೇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಇದು ಏನು ಮಾಡ್ತೇವಪ್ಪ ಅಂತಂದ್ರೆ ಇದೊಂದು ಲಿಮಿಟೇಷನ್ ನಮ್ಮದು. ಯಾಕಪ್ಪ ಅಂದ್ರೆ ಈ ಟೈಮ್ ಒಂದೊಂದು ಟೈಮ್ ಏನಾಗಲ್ಲ, ಇದು 100% ಅಚೀವ್ ಆಗಲ್ಲ. ಸೊ ಅದಕ್ಕೆ ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ select the correct statement from the following. The duration between the earliest start time of the preceding event and latest finish time of the succeeding event is called free float. How free float the ಏನಾಗಬಾರ್ದು, earliest start time of the preceding event to latest time of the succeeding event to free float. Okay. Next ಏನು ಕೊಟ್ಟಿದ್ದ ನೋಡ್ರಿ, the duration of time by which an activity can be delayed without affecting the succeeding event is called ಫ್ರೀ ಫ್ಲೋಟ್. ಹೌದು ಇದು ಕೂಡ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ದ ಫ್ಲೋಟ್ ವಿಚ್ ಅಫೆಕ್ಟ್ಸ್ ನೈದರ್ ದ ಪ್ರೊಸೆಸರ್ ನಾರ್ ದ ಸಕ್ಸೆಸರ್ ಆ್ಯಕ್ಟಿವಿಟಿ ಇಸ್ ಕಾಲ್ಡ್ ಇಂಡಿಪೆಂಡೆಂಟ್ ಫ್ಲೋಟ್. ಹೌದು ಇದು ಕೂಡ ಕರೆಕ್ಟ್ ಅದ. ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಫ್ಲೋಟ್ ಆ್ಯಂಡ್ ಫ್ರೀ ಫ್ಲೋಟ್, ಹೌದು ಇಂಟರ್ಫಿಯರಿಂಗ್ ಫ್ಲೋಟ್. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಅವ ಇದ್ರೊಳಗೆ, ಇದೂ ಕರೆಕ್ಟ್ ಅದ. ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ನೋಡ್ರಿ ಅರ್ಲಿಯರ್ ಸ್ಟಾರ್ಟ್ ಟೈಮ್ ಆಫ್ ಪ್ರಿಸೀಡಿಂಗ್ ಇವೆಂಟ್ ಮತ್ತು ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಸಕ್ಸೀಡಿಂಗ್ ಇವೆಂಟ್. ಸೊ ಇದೇನು ಮಾಡ್ತೀವಿ, ಎರಡಕ್ಕೆ ಇದಕ್ಕೇನಂತೀವಿ, ಫ್ರೀ ಫ್ಲೋಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಇಫ್ ಟಿ ಈಸ್ ದ ಡ್ಯೂರೇಷನ್ ಆಫ್ ಆನ್ ಆ್ಯಕ್ಟಿವಿಟಿ, T1 is the latest finish possible moment and its preceding activity and T2 is the earliest start time of the possible moment, the independent float is ಅಂತ ಕೇಳೋಣ. ಸೊ ನಿಮಗೆ ಎರಡು ಹಾಕೊಂಡ್ರೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮಿಂದ ಏನು ಕೊಟ್ಟಾನಪ್ಪ ಅಂತಂದ್ರೆ T2 ಅಂತ ಕೊಟ್ಟಿದ್ದಾನೆ ಅವನು. ಪ್ರಿಸೀಡಿಂಗ್ ಆ್ಯಕ್ಟಿವಿಟಿ, ಇದು ಪ್ರಿಸೀಡಿಂಗ್ ಆ್ಯಕ್ಟಿವಿಟಿ, ಸಕ್ಸೀಡಿಂಗ್ ಆ್ಯಕ್ಟಿವಿಟಿ. ಸಕ್ಸೀಡಿಂಗ್ ಆ್ಯಕ್ಟಿವಿಟಿದೇನು ಲೇಟೆಸ್ಟ್ ಫಿನಿಶ್ ಟೈಮ್ T1 ಕೊಟ್ಟಾನೆ. ಸೊ ಇಂಡಿಪೆಂಡೆಂಟ್ ಫ್ಲೋಟ್ ಅವಾಗ ಏನಾಗ್ತದೆ ನಿಮ್ಗೆ, LJ ಮೈನಸ್ EI, ಏನು T1 ಮೈನಸ್ T2 ಮೈನಸ್ T of IJ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇನ್ ಕ್ರಿಟಿಕಲ್ ಪಾತ್ ನೆಟ್ವರ್ಕ್ ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಇನ್ವಾಲ್ವ್ಡ್. ಕ್ರಿಟಿಕಲ್ ಪಾತ್ ಮೆಥಡ್ನಾಗ ನಾವು ಏನೇನು ಇನ್ವಾಲ್ವ್ ಅದ ಅಂತ ಕೇಳತ್ತಾನೆ. ಎ ಸೀರೀಸ್ ಆಫ್ ಇಂಟರ್ಕನೆಕ್ಟೆಡ್ ಆ್ಯಕ್ಟಿವಿಟೀಸ್ ಇರ್ತಾವೆ. ಕನ್ಸಿಡರೇಷನ್ ಆಫ್ ಅನ್ಸರ್ಟನಿಟೀಸ್ ಇನ್ ಟೈಮ್ ಎಸ್ಟಿಮೇಟ್. ಸೊ ಅನ್ಸರ್ಟನಿಟೀಸ್ ನಾವು ಕನ್ಸಿಡರ್ ಮಾಡೋಂಗಿಲ್ಲ CPM ನೆಟ್ವರ್ಕ್ನಾಗ, ಅದು ನಾವು ಪರ್ಟ್ನಾಗ ಮಾಡ್ತೀವಿ. ನೆಕ್ಸ್ಟ್ ಪರ್ಟ್ನಾಗ ಬರ್ತಾವಲ್ಲ T0 TM TP ಅವೆಲ್ಲ ಅನ್ಸರ್ಟನಿಟೀಸ್ ಟೈಮ್ಗಳೇ. ನೆಕ್ಸ್ಟ್ ದ ಲಾಜಿಕಲ್ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟೀಸ್ ಈಸ್ ಪ್ರೊವೈಡೆಡ್. ಹೌದು ಇದು ಮಾಡಿರ್ತದೆ. ನೆಕ್ಸ್ಟ್ ದ ನೋಡ್ ನಂಬರ್ ಎಟ್ ದ ಆ್ಯರೋ ಹೆಡ್ ಈಸ್ ನ್ಯೂಮರಿಕಲಿ ಸ್ಮಾಲರ್ ದೆನ್ ದ ಟೇಲ್ ಎಂಡ್. ಏನು ಕೊಟ್ಟಿದ್ದ ನೋಡ್ರಿ, ದ ನೋಡ್ ನಂಬರ್ ಎಟ್ ದ ಆ್ಯರೋ ಎಂಡ್, ಆ್ಯರೋ ಹೆಡ್ ಅಂದ್ರೆ ಇದು ಈಸ್ ನ್ಯೂಮರಿಕಲಿ ಸ್ಮಾಲರ್ ದೆನ್ ದ ಟೇಲ್ ಎಂಡ್ ಅತ್. ಇದು 2 ಇದು 1 ಇದು 2 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್. ಸೊ 1 and 3 ಈಸ್ ದ ಕರೆಕ್ಟ್ ಆನ್ಸರ್. ನಿಂದ್ರಿ, ಇದು ನೋಡ್ರಿ ಆಪ್ಷನ್ ನೋಡ್ರಿ, ದ ನೋಡ್ ನಂಬರ್, ಇದು ಫಸ್ಟ್ ಎರಡು ಹಾಕೋರು ನೀವು. ದ ನೋಡ್ ನಂಬರ್ ಎಟ್ ದ ಆ್ಯರೋ ಹೆಡ್ ಇದು ಈಸ್ ನ್ಯೂಮರಿಕಲಿ ಸ್ಮಾಲರ್ ಅಂದ್ರೆ ಇದು 1 ಇನ್ ದ ಟೇಲ್ ಎಂಡ್. ಸೊ ಸೊ ಇದು ಸಾಧ್ಯನೇ ಇಲ್ಲ. ಸೊ ದಿಸ್ ಇಸ್ ರಾಂಗ್. ಸೊ 1 and 3 ಈಸ್ ದ ಕರೆಕ್ಟ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಪರ್ಟೈನಿಂಗ್ ಟು CPM ನೆಟ್ವರ್ಕ್ ಅನಾಲಿಸಿಸ್. ಸೊ ಇಟ್ ಏನು ಆ್ಯಕ್ಟಿವಿಟಿ ಓರಿಯೆಂಟೆಡ್ ಅದ ಅಂತ ಹೇಳೀನಿ.
ಇವೆಂಟ್ ಓರಿಯೆಂಟೆಡ್ ಅಲ್ಲವೇ ಅಲ್ಲ. ನೆಕ್ಸ್ಟ್ ಟೈಮ್ ಆ್ಯಂಡ್ ಕಾಸ್ಟ್ ಆರ್ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್. ಹೌದು. ಟೈಮ್ ಅಲೋನ್ ಇಸ್ ಇದೂ ಅಲ್ಲ. ಸೊ ಆಪ್ಷನ್ 2 ಆ್ಯಂಡ್ 3 ಆರ್ ದ ಕರೆಕ್ಟ್ ಆನ್ಸರ್ಸ್. ನೆಕ್ಸ್ಟ್ ಕ್ವಶನ್, ದ ಪ್ರಾಫಿಟ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಪ್ರೊಬ್ಯಾಬಿಲಿಟೀಸ್ ಆಫ್ ಮೇಕಿಂಗ್ ದ ಪ್ರಾಫಿಟ್ಸ್ ಆರ್ ಗಿವನ್ ಇನ್ ದ ಬಿಲೋ. ಒಂದು ಟೇಬಲ್ ಕೊಟ್ಟಾನ, ಪ್ರಾಜೆಕ್ಟ್ 1 2 3 4 ಕೊಟ್ಟಾನ, ಅದ್ರ ಪ್ರಾಫಿಟ್ ಎಷ್ಟದ, ಪ್ರಾಜೆಕ್ಟ್ 1 ಪ್ರಾಫಿಟ್ ಎಷ್ಟದ 15% ಅದ. ಮತ್ತು ಅದು ನಮಗೆ ಪ್ರೊಬ್ಯಾಬಿಲಿಟಿ ಎಷ್ಟದ ಪ್ರಾಫಿಟ್ನ ಮಾಡ್ಕೊಂಬೋದಪ್ಪ ಅಂದ್ರೆ 0.5%, 0.5 ಅದ. ಹಂಗಂದ್ರೆ ಏನು ಮಾಡ್ಬೇಕು ನಾವು, ಪ್ರಾಜೆಕ್ಟ್ 1 ಅದ ಅಂತ ಇಕ್ಕೋರಿ, ಅದು ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಬರ್ತದೆ 15% ಬರ್ತದೆ. ಬಟ್ ಅದು ಕಂಪ್ಲೀಟಾಗ ಪ್ರೊಬ್ಯಾಬಿಲಿಟಿ ಎಷ್ಟದ ನಮಗೆ 0.5 ಅದ. ಅವಾಗ ಏನು ಮಾಡ್ಬೇಕು ನಾವು, ಏನು ಕಂಡು ಅಂದಾನ, ವೆನ್ ದ ಮೋಟಿವ್ ಈಸ್ ಮ್ಯಾಕ್ಸಿಮಮ್ ಆಫ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್, ನಮಗೆ ಪ್ರಾಫಿಟ್ ಹೆಚ್ಚಿಗೆ ಯಾವುದು ಪ್ರಾಜೆಕ್ಟ್ನಾಗ ಬರ್ತದ ಅಂತ ಕೇಳತ್ತಾನ. ಕರೆಕ್ಟ್ ಸೀಕ್ವೆನ್ಸ್ನಾಗೂ ಹೇಳ್ಬೇಕು. ಅವಾಗ ಸಿಂಪಲ್ ಏನಿಲ್ಲ, ಪ್ರಾಫಿಟ್ ಏನದ ನೋಡಿರಿ, ಪ್ರಾಫಿಟ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಮಾಡ್ಬೇಕು ನೀವು ಅಷ್ಟೇ, ಏನಿಲ್ಲ. 15% ಅದ ನೋಡಿ, 15% ಡಿವೈಡೆಡ್ ಬೈ 0.5 ಮಾಡಿರಿ, ನಿಮಗೆ ಏನು ಬರ್ತದೆ 7.5 ಬರ್ತದೆ. ಸೊ ಇದಕ್ಕೆ 8.1, ಸೊ ಇದಕ್ಕೆ 8.41, ಇದಕ್ಕೆ 6.6 ಬರ್ತದೆ. ಸೊ 3 2 1 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ಯಾಶುವಲ್ ಲೇಬರ್ ರೋಲ್. ಕ್ಯಾಶುವಲ್ ಲೇಬರ್ ರೋಲಪ್ಪ ಅಂತಂದ್ರೆ ಟೆಂಪ್ರರಿ, ಯಾವಾಗವಾಗರೇ ಬರ್ತಿರ್ತಾರೆ ಇವರು. ಯಾವಾಗ ನಿಮ್ಮ ಸೈಟ್ನಾಗ ಎಮರ್ಜೆನ್ಸಿ ಭಾಳ ಜನ ಬೇಕಾಗಿರ್ತವೆ ವರ್ಕ್ ಫೋರ್ಸ್, ಅವಾಗ ಏನು ಮಾಡ್ತಾರೆ, ಇವ್ರಿಗೆ ಕರೀತಾರೆ. ಅವಾಗ ಇವ್ರದ್ದು ಅಟೆಂಡೆನ್ಸ್ ಸೀಟ್ ಏನು ಮೇಂಟೈನ್ ಮಾಡ್ತಾರಲ್ಲ ಬುಕ್, ಅದಕ್ಕೇನಂತಾರೆ ನಾವು ಕ್ಯಾಶುವಲ್ ಲೇಬರ್ ಬುಕ್ ಅಂತ ಕರಿತೀವಿ. ನೆಕ್ಸ್ಟ್ ದ ಕಾಂಟ್ರಾಕ್ಟರ್ ಲೆಜರ್ ಈಸ್ ಮೇಂಟೈನ್ಡ್ ಇನ್ ಕಾಂಟ್ರಾಕ್ಟ್. ಫಸ್ಟ್ ನಿಮ್ಗೆ ಲೆಜರ್ ಅಂದ್ರೆ ಏನು ಗೊತ್ತಿರ್ಬೇಕು. ಲೆಜರ್ ಅಂದ್ರೆ ಏನಿಲ್ಲ, ಖಾತಾ ಬುಕ್ ಇದ್ದಂಗೆ. ಖಾತಾ ಬುಕ್ ಅಂತಂದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಇರ್ತಾವೆ. ಈಗ ಎಕ್ಸಾಂಪಲ್ ನಮ್ದು SBI ಪಾಸ್ಬುಕ್ ಅದ ಅಂತಿಕೋ, ಅದನ್ನು ಒಂದು ಟೈಪ್ ಆಫ್ ನಮ್ದು ಲೆಜರ್. ಯಾಕಂದ್ರೆ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನೇನಾಗ್ಯದ ಎಲ್ಲ ನಾವು ಅದ್ರೊಳಗೆ ಇರ್ತದೆ. ಸೊ ಹಾಗೆ ಕಾಂಟ್ರಾಕ್ಟರ್ದು ಕೂಡ ಇರ್ತದೆ. ಸೊ ಅದಕ್ಕೇನಂತಾರೆ ಕಾಂಟ್ರಾಕ್ಟರ್ ಲೆಜರ್. ಇದಕ್ಕೇನು ಅದು ಎಲ್ಲಿ ಮೇಂಟೈನ್ ಆಗ್ತದಪ್ಪ ಅಂತಂದ್ರೆ ಡಿವಿಷನಲ್ ಆಫೀಸ್ ಏನಿರ್ತದೆ ನೋಡಿ ಅಲ್ಲಿ ಮೇಂಟೈನ್ ಮಾಡ್ತಿರ್ತಾರೆ. ಯಾಕಂದರೆ ಬರ್ತಾವೆ ಸಬ್ ಡಿವಿಷನ್ ಆಫೀಸ್ ಬರ್ತದೆ, ಡಿವಿಷನ್ ಆಫೀಸ್, ಸೆಕ್ಷನ್ ಆಫೀಸ್, ಸರ್ಕಲ್ ಆಫೀಸ್ ಬರ್ತದೆ. ಬಟ್ ಕಾಂಟ್ರಾಕ್ಟರ್ ಲೆಜರ್ ಯಾರ ಬಳಿ ಇರ್ತದೆ, ಡಿವಿಷನ್ ಆಫೀಸ್ನಾಗ ಇರ್ತದೆ. ಈಗ ನಮ್ಮ ಕಲಬುರಗಿದ ಡಿವಿಷನಲ್ ಆಫೀಸ್ ಅದ ಇದ್ರ PWD, ಸೊ ಅಲ್ಲಿ ಮೇಂಟೈನ್ ಆಗ್ತದೆ ಆ ಟೈಪ್. ನೆಕ್ಸ್ಟ್ ದ ಆಪ್ಟಿಮಮ್ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ ಕರೆಸ್ಪಾಂಡ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದಾನೆ. ಆಪ್ಟಿಮಮ್ ಡ್ಯೂರೇಷನ್ ಅಪ್ಪ ಅಂತಂದ್ರೆ ಏನು, ಡೈರೆಕ್ಟ್ ಪ್ರಾಜೆಕ್ಟ್ ಕಾಸ್ಟ್ ಆಗಲ್ಲ, ಇಂಡೈರೆಕ್ಟ್ ಪ್ರಾಜೆಕ್ಟ್ ಕಾಸ್ಟ್ ಆಗಲ್ಲ, ಕ್ರ್ಯಾಶ್ ಟೈಮ್ ಕೂಡ ಆಗಲ್ಲ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟಿಗೆ ಆಗ್ತದೆ. ಅದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಕೊಟ್ಟ ನೋಡಿಲ್. ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಮೀನ್ಸ್ ದ ಎಕ್ಸ್ಪೆಕ್ಟೆಡ್ ಅಗ್ರಿಗೇಟ್ ಪ್ರಾಜೆಕ್ಟ್ ಕಾಸ್ಟ್ ಇನ್ಕ್ಲೂಡಿಂಗ್ for the avoidance of the double cost incurred for operation and maintenance of expenses and mobilization costs during the construction period. So optimum duration edಕ್ಕೆ ಆಪ್ಟಿಮಮ್ ಡ್ಯೂರೇಷನ್ ಆಫ್ ಪ್ರಾಜೆಕ್ಟ್ ಜನರಲಿ ಏನು ಕನ್ಸಿಡರ್ ಮಾಡ್ತೋತೀವಪ್ಪ ಅಂತಂದ್ರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟಿಂದು ತೊಗೋತೀವಿ. ನೆಕ್ಸ್ಟ್ ಆ್ಯಸ್ ಪರ್ ದ ಆರ್ಬಿಟ್ರೇಷನ್ ಆ್ಯಕ್ಟ್ 1996 ದ ನಂಬರ್ ಆಫ್ ಆರ್ಬಿಟರ್ಸ್ ಶುಡ್ ಬಿ ಅಪಾಯಿಂಟೆಡ್ ಫಾರ್ ಆರ್ಬಿಟ್ರೇಷನ್ ಈಸ್. ಒಂದು ಕ್ಲೈಂಟ ಮತ್ತು ಒಂದು ಕಾಂಟ್ರಾಕ್ಟರ್ ಮಿನಿಮಮ್ ಇಬ್ಬರು ಬೇಕೇ ಬೇಕಪ್ಪ. ಆರ್ಬಿಟ್ರೇಷನ್ ಅಂತಂದ್ರೆ ಏನಿಲ್ಲ, ಅಂದರೆ ಏನರೇ ಡಿಸ್ಪ್ಯೂಟ್ ಆಗಿ ಒಂದು ಪ್ರಾಜೆಕ್ಟ್ ನಡೆದ ಅಂತ ತಿಕ್ಕೋರಿ, ಇಲ್ಲಿ ಏನರೇ ಡಿಸ್ಪ್ಯೂಟ್ ಆಯ್ತು ಅಂತ ತಿಕ್ಕೋರಿ. ಈ ಪ್ರಾಜೆಕ್ಟ್ ನಡೆದ ದಿಲ್ಲಿನಾಗ, ಅವ್ರು ಒಂದು ಹೆಡ್ ಕ್ವಾರ್ಟರ್ ಅದ ಬೆಂಗಳೂರು ಅದ ಅಂತ ತಿಕ್ಕೋರಿ ಕ್ಲೈಂಟಿಂದ. ಇನ್ನೊಬ್ಬಂದು ಕ್ಲೈಂಟಿಂದ ಏನದಪ್ಪ ಅಂತಂದ್ರೆ ಡೆಲ್ಲಿನೇ ಅದ ಅಂತ ತಿಕ್ಕೋರಿ ಕಾಂಟ್ರಾಕ್ಟರ್ದು. ಆವಾಗ ಕ್ಲೈಂಟ್ ಏನು ಮಾಡ್ತಾನೆ, ವರ್ಕ್ ಆರ್ಡರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನಾಗ, ಕೆಲಸ ಮಾಡೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನಾಗ ಮೆನ್ಷನ್ ಮಾಡಿರ್ತಾನೆ. ಆರ್ಬಿಟ್ರೇಷನ್ ಯಾವುದೇ ಒಂದು ಡಿಸ್ಪ್ಯೂಟ್ ಆಗಲಿ ಏನೇ ಆಗಲಿ ಅದೆಲ್ಲ ಸಾಲ್ವ್ ಮಾಡಬೇಕಪ್ಪ ಅಂತಂದ್ರೆ ನೀವು ಬೆಂಗಳೂರಿಗೆ ಬರಬೇಕು, ಅಂದ್ರೆ ಬೆಂಗಳೂರು ಹೈಕೋರ್ಟಿಗೆ ಸಾಲ್ವ್ ಆಗಬೇಕು. ಅದು ಹಂಗೆ ಹೇಳೋದು ಆರ್ಬಿಟ್ರೇಷನ್ ಕ್ಲಾಸ್. ಅದು ಆರ್ಬಿಟ್ರೇಷನ್ ಅಥವಾ ಜುರಿಡಿಕ್ಷನ್. ಸೊ ಮಿನಿಮಮ್ 2 ಬೇಕೇ ಬೇಕು. ನೆಕ್ಸ್ಟ್ ಲೇಟೆಸ್ಟ್ ಸ್ಟಾರ್ಟ್ ಆಫ್ ಎ ಆ್ಯಕ್ಟಿವಿಟಿ ಈಸ್ ಆಲ್ವೇಸ್. ನಿಮಗೆ ಹೇಳಿನಿ ಲೇಟೆಸ್ಟ್ ಸ್ಟಾರ್ಟ್ ಏನಿರ್ತದೆ ನೋಡಿ, ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಲೇಟೆಸ್ಟ್ ಇವೆಂಟ್ ಟೈಮ್ ಆಫ್ ಪ್ರೊಸೀಡಿಂಗ್ ನೋಡ್. ಹಾಗೆ ಏನು ಅರ್ಲಿಯೆಸ್ಟಿಂದ ಇಲ್ಲಿ ಏನರೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ಆ್ಯನ್ ಆ್ಯಕ್ಟಿವಿಟಿ ಅದು ಕೊಟ್ರೆ ಅಂತ ತಿಕ್ಕೋರಿ, ಅವಾಗೇನು ಲೆಸ್ ದೆನ್ ಆರ್ ಈಕ್ವಲ್ ಟು ಲೇಟೆಸ್ಟ್ ಇವೆಂಟ್ ಟೈಮ್ ಆಫ್ ಆ್ಯನ್ ಪ್ರೊಸೀಡಿಂಗ್ ನೋಡ್. ಸೊ ಇವೆರಡು ನೆನ್ಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ಈಸ್ ಒನ್ ಆಫ್ ದ ಮೇನ್ ಡಿಸಡ್ವಾಂಟೇಜಸ್ ಆಫ್ ಬಾರ್ ಚಾರ್ಟ್ ಫಾರ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಈಸ್. ಬಾರ್ ಚಾರ್ಟ್ ನಿಮಗೆ ಹೇಳಿ, ನಿಮಗೆ ಅದೇನು ಮಾಡ್ತದೆ, ಇಂಟರ್ಡಿಪೆಂಡೆನ್ಸಿಸ್ ಆಗ್ತಿರ್ತವೆ. ಬಟ್ ಅದೇನು ಮಾಡ್ತದೆ, ಡೈಗ್ರಾಮ್ನಾಗ ಶೋ ಆಗಲ್ಲ ನಿಮಗೆ ಕರೆಕ್ಟ್ ಇಂಟರ್ಡಿಪೆಂಡೆನ್ಸಿ ಆ್ಯಕ್ಟಿವಿಟೀಸಿನ. ಸೊ ದಿಸ್ ಇಸ್ ದ ಮೇಜರ್ ಡ್ರಾಬ್ಯಾಕ್.
ನೆಕ್ಸ್ಟ್ ಕ್ವಶನ್ ಈಸ್ ಇಂಡಿಪೆಂಡೆಂಟ್ ಫ್ಲೋಟ್ ಈಸ್ ಆನ್ ಅಮೌಂಟ್ ಆಫ್ ಟೈಮ್ ಬೈ ವಿಚ್ ದ ಸ್ಟಾರ್ಟ್ ಆಫ್ ಆ್ಯನ್ ಆ್ಯಕ್ಟಿವಿಟಿ ಮೇ ಬಿ ಡಿಲೇಡ್ ವಿತೌಟ್ ಎಫೆಕ್ಟಿಂಗ್. ಇಂಡಿಪೆಂಡೆಂಟ್ ಅಂತ ಹೇಳೀನಿ, ಪ್ರಿಸಿಡಿಂಗ ಮತ್ತು ಸಕ್ಸೀಡಿಂಗ್ ಆ್ಯಕ್ಟಿವಿಟಿದೇನು ಏನಾಗಬಾರ್ದು, ಅವು ಡಿಲೇ ಆಗಬಾರ್ದು. ಸೊ ದ ಪ್ರಿಸಿಡಿಂಗ್ ಆ್ಯಕ್ಟಿವಿಟಿ ಆಫ್ ದ ಫಾಲೋಯಿಂಗ್ ಇವೆಂಟ್, ದ ಸ್ಟಾರ್ಟ್ ಆಫ್ ದ ಫಾಲೋಯಿಂಗ್ ಇವೆಂಟ್, ದ ಕಂಪ್ಲೀಷನ್ ಆಫ್ ದ. ಸೊ ಅದು ಏನು ಮಾಡಬಾರ್ದು, ಟೋಟಲ್ ಪ್ರಾಜೆಕ್ಟ್ ಮ್ಯಾಗ ಕೂಡ ಪ್ರಭಾವ ಬೀಳಬಾರ್ದು. ಸೊ ಆಪ್ಷನ್ 1, 2, 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದೆಲ್ಲ ನಾ ಎದಕ್ಕೆ ಸ್ಪೀಡ್ ಹೇಳತ್ತೀನಪ್ಪ ಅಂತಂದ್ರೆ ಆಲ್ರೆಡಿ ನಾ ಫಸ್ಟ್ ಕ್ಲಾಸ್ದಾಗ ಫಸ್ಟ್ ಪಾರ್ಟ್ದಾಗ ಫುಲ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿನಿ, ಫುಲ್ಲು ಡಿಟೇಲ್ಡ್ ಕಾನ್ಸೆಪ್ಟ್ಗೆ ಸಾಥ್ ಕೊಟ್ಟಿನಿ, ಅದಕ್ಕೆ ಈಗ ನಾ ಸ್ಪೀಡ್ ನಡೆದೀನಿ ಅಷ್ಟೇ. ನೆಕ್ಸ್ಟ್ ಈಗ ಏನರ ನಮಗೆ ಇಂಡಿಪೆಂಡೆಂಟ್ ಫ್ಲೋಟ್ ಏನರ ನೆಗೆಟಿವ್ ಬಂತಂತ ತಿಕ್ಕೋ, ಅವಾಗ ನಾವು ನೆಗೆಟಿವ್ ಅಂತ ತೊಗೊಂಬಲ್ಲ, ಅದಕ್ಕೆ ಏನು ತೊಗೋತೇವೆ ನಾವು 0 ಅಂತೆ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಇನ್ನು ಪರ್ಟ್ ಕ್ಯಾಲ್ಕುಲೇಷನ್, ಇದು ಇಂಪಾರ್ಟೆಂಟ್ ನೋಡಿರಿ. ಇದು ನಾ ಪಾರ್ಟ್ 1ದಾಗ ಕವರ್ ಮಾಡಿಲ್ಲ ಕಾನ್ಸೆಪ್ಟ್. ಯಾವ ಪಾರ್ಟ್ 1ದಾಗ ಕವರ್ ಮಾಡಿಲ್ಲ ಅವು ಫುಲ್ ಹೇಳ್ತೀನಿ ನಿಮಗೆ. ಇನ್ ಪರ್ಟ್ ಕ್ಯಾಲ್ಕುಲೇಷನ್ಸ್ ಈಲ್ಡ್ ಆಫ್ ಎ ಪ್ರಾಜೆಕ್ಟ್ ಲೆಂತ್ ಆಫ್ 50 ವೀಕ್ಸ್ ಅಂತಂದ್ರೆ ಪ್ರಾಜೆಕ್ಟಿಂದು 50 ಇಯರ್ಸಿಂದ ಟೋಟಲ್ ಈಲ್ಡ್ ಅದ. ಆ್ಯಂಡ್ ವಿತ್ ಅ ವೇರಿಯನ್ಸ್ ಆಫ್ 9 ವೇರಿಯನ್ಸ್ ಕೊಟ್ಟಿದ್ದಾನೆ. ವೇರಿಯನ್ಸ್ ಅಂದ್ರೇನು, V = 9 ಕೊಟ್ಟಿದ್ದಾನೆ. ವಿತ್ ಹೌ ಮೆನಿ ವೀಕ್ಸ್ ವುಡ್ ಯು ಎಕ್ಸ್ಪೆಕ್ಟ್ ದ ಪ್ರಾಜೆಕ್ಟ್ ಟು ಬಿ ಕಂಪ್ಲೀಟೆಡ್ ವಿತ್ ಅ ಪ್ರೊಬಬಿಲಿಟಿ ಆಫ್ 95%. ಅಂದ್ರೆ ಪ್ರಾಜೆಕ್ಟಿಂದ ಕೊಟ್ಟಾನ ಈಲ್ಡ್ ಎಷ್ಟಾಗ್ತದೆ, ಇಷ್ಟು ಜನರಲಿ ಇಷ್ಟು ಟೈಮ್ ತೊಗೊತಂತ ಕೊಟ್ಟಾನ 50 ವೀಕ್. 95% ಪ್ರೊಬಬಿಲಿಟಿ ಫ್ಯಾಕ್ಟರ್ ಅದ, ವೇರಿಯನ್ಸ್ ಕೊಟ್ಟಾನ, ಪ್ರೊಬಬಿಲಿಟಿ ಫ್ಯಾಕ್ಟರ್ ಕೂಡ ಕೊಟ್ಟಾನ. ಎಷ್ಟು 0.65 ಕೊಟ್ಟಾನ. ಪ್ರೊಬಬಿಲಿಟಿ ಫ್ಯಾಕ್ಟರ್ ಕೊಟ್ಟನ ಎಲ್ಲ ಕೊಟ್ಟನಪ್ಪ ಅಂದ್ರೆ ಒಂದು ಫಾರ್ಮುಲಾ ಅದ ನಮಗೆ. ಪ್ರೊಬಬಿಲಿಟಿ ಫ್ಯಾಕ್ಟರ್ ಈಕ್ವಲ್ ಟು ಇನಿಷಿಯಲ್ ಟೈಮ್ ಮೈನಸ್ ಫೈನಲ್ ಟೈಮ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದ್ರೊಳಗೆ ನಿಮ್ಮ Z ಕೊಟ್ರೆ 0.65, ನಿಮಗೇನು 50 ವೀಕ್ಸ್ನ ಕಂಪ್ಲೀಟ್ ಆತಂತ ನಾವು ಅಂದ್ಕೊಂಡಿದ್ದೆವು. ಬಟ್ ಫೈನಲ್ ಎಷ್ಟಾಗ್ತದೆ ನಮಗೆ ಗೊತ್ತಿಲ್ಲ. ಮೈನಸ್ ಫೈನಲ್ ಡಿವೈಡೆಡ್ ಬೈ 3 ಮಾಡಿರಿ. ಸಾರಿ, ಸೊ T ಫೈನಲ್ ಮೈನಸ್ ಇನಿಷಿಯಲ್ ಆಗ್ತದೆ ಇದು ಏನು, ಯಾಕಂದ್ರೆ ಫೈನಲ್ ಎಷ್ಟದ ನಮಗೆ ಗೊತ್ತಿಲ್ಲ. T ಇನಿಷಿಯಲ್. ಸೊ ದಿಸ್ ಈಸ್ T ಫೈನಲ್ ನಮಗೆ ಕೊಟ್ಟಿದ್ದಾನೆ ಎಷ್ಟು 50 ಮೈನಸ್ T ಇನಿಷಿಯಲ್. ಸೊ ಈಗ ಗೊತ್ತಾಯ್ತಾ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು Z ಈಕ್ವಲ್ ಟು ಪ್ರೊಬಬಿಲಿಟಿ ಫ್ಯಾಕ್ಟರ್ ಈಕ್ವಲ್ ಟು T ಫೈನಲ್ ಮೈನಸ್ T ಇನಿಷಿಯಲ್ ಡಿವೈಡೆಡ್ ಬೈ ವೇರಿಯನ್ಸ್. Z ಈಕ್ವಲ್ ಟು ಫೈನಲ್ ಎಷ್ಟು ನಮಗೆ ಕಂಪ್ಲೀಟ್ ಆಗ್ತದೆ ಅಂತ ಕೇಳತ್ತ. ನಾವು ಏನು ಕೊಟ್ಟಾನ, ಓವರ್ ಆಲ್ ಈಲ್ಡ್ ಜನರಲಿ ಎಷ್ಟು 50 ವೀಕ್ಸ್ ಅಂತ ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ ಸಿಗ್ಮಾ. ಸಿಗ್ಮಾ ಅಂತಂದ್ರೆ ವೇರಿಯನ್ಸ್. ವೇರಿಯನ್ಸ್ ಅಂದ್ರೆ ಏನು, ಸಿಗ್ಮಾ ಸ್ಕ್ವೇರ್ ಇರ್ತದೆ ವೇರಿಯನ್ಸ್ ಅಂತಂತಂದರೆ. ವೇರಿಯನ್ಸ್ ಈಸ್ ನಥಿಂಗ್ ಬಟ್ ಸಿಗ್ಮಾ ಸ್ಕ್ವೇರ್. ಅದರೊಳಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗ್ತದೆ, ಸ್ಕ್ವೇರ್ ರೂಟ್ ಆಫ್ 9 ಆಯಿತು 3 ಆಯಿತು. ಸೊ ಈ ಫಾರ್ಮುಲಾಗೆ ಸಿಂಪಲ್ ಯು ಹ್ಯಾವ್ ಟು ಪುಟ್ ಇನ್ ದಿಸ್ ಫಾರ್ಮುಲಾ ಯು ವಿಲ್ ಗೆಟ್ ದ ಆನ್ಸರ್ 54.95. Next, the duration of an activity I, J is 8. The EOP J is 18. The EST is 5. What is the free float ಅಂತ ಕೇಳ್ಯಾನ. ಫ್ರೀ ಫ್ಲೋಟ್ ನಿಮಗೆ ಗೊತ್ತು, EJ ಮೈನಸ್ EI ಮೈನಸ್ T ಆಫ್ IJ ಮಾಡ್ತೀರಿ. ಡ್ಯೂರೇಷನ್ T ಆಫ್ IJ ಅಂದರೆ ಸೊ ಸಿಂಪಲ್ EJ ಮೈನಸ್ ಮಾಡಿರಿ, 18 ಮೈನಸ್ 5 ಮಾಡ್ತೀರಿ, 18 ಮೈನಸ್ 5 ಮೈನಸ್ 8 ಮಾಡ್ತೀರಿ, ಮುಗೀತು. ಆನ್ಸರ್ ಬಂದುಬಿಡ್ತದೆ ನಿಮ್ಮ ಫ್ರೀ ಫ್ಲೋಟಿಂದ. ನೆಕ್ಸ್ಟ್, ದ ವ್ಯಾಲ್ಯೂಸ್ ಆಫ್ T0 P ಆರ್ ಇನ್ ಆಫ್ ಆನ್ ಆ್ಯಕ್ಟಿವಿಟಿ ಆರ್ 4 and 15. T0 ಎಷ್ಟು ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ. TP 15 ಕೊಟ್ಟಿದ್ದಾನೆ. ಸೊ ವೇರಿಯನ್ಸ್ ಕಂಡಿಡಿ ಅಂತಂದಾನ. ಸೊ ವೇರಿಯನ್ಸ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ TP ಮೈನಸ್ T0 ಡಿವೈಡ್ ಬೈ 6. 11/6 ಹೋಲ್ ಸ್ಕ್ವೇರ್ ಮಾಡ್ತೀರಿ, ಎಷ್ಟು ಬರ್ತು 3.36 ಬರ್ತದೆ. ಓಕೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಇನ್ ಟೈಮ್ ಎಸ್ಟಿಮೇಟ್ಸ್ ಪರ್ಟ್ ಫಾಲೋಸ್. ಪರ್ಟ್ ಯಾವಾಗಲೂ ಏನು ಫಾಲೋ ಮಾಡ್ತದೆ, ಪ್ರೊಬ್ಯಾಬಿಲಿಟಿಕ್ ಅಪ್ರೋಚ್ ಫಾಲೋ ಮಾಡ್ತದೆ. CPM ಯಾವ್ದು ಮಾಡ್ತದೆ, ಡಿಟರ್ಮಿನಿಸ್ಟಿಕ್ ಅಪ್ರೋಚ್ ಫಾಲೋ ಮಾಡ್ತದೆ. ಓಕೆ. ಸೊ ಇನ್ನೊಂದು ನೆನಪಿಟ್ಕೋರಿ, CPM ಪರ್ಟ್ ನಡ್ಬರ್ಕ ಡಿಫ್ರೆನ್ಸ್ ಏನದ ಅದು ನಿಮ್ಗೆ ನೆನಪಿರ್ಬೇಕು. ಹೇಳ್ತೀನಿ ನೋಡ್ರಿ. CPM ಪರ್ಟ್ ಇಲ್ಲಿ ನೋಡ್ರಿ, ಶೆಡ್ಯೂಲಿಂಗ್ ಟೂಲ್ಸ್ ಇವೆಲ್ಲ ಚಾರ್ಟ್ ನಾವು ಹಳ್ಳಿ ಟೈಮ್ನಾಗ ಯೂಸ್ ಮಾಡ್ತೇವೆ. ಈಗ ಏನು ಮಾಡ್ತೇವೆ, ನೆಟ್ವರ್ಕ್ ಡಯಾಗ್ರಾಮ್ಸ್ ಯೂಸ್ ಮಾಡ್ತೇವೆ. ಒಂದು ಆ್ಯಕ್ಟಿವಿಟಿ ಆನ್ ನೋಡ್, ಇನ್ನೊಂದು ಆ್ಯಕ್ಟಿವಿಟಿ ಆನ್ ಯಾರು. ಆ್ಯಕ್ಟಿವಿಟಿ ಆನ್ ನೋಡಪ್ಪ ಅಂತಂದರೆ ಏನು ಮಾಡ್ತಾರೆ, CPM. ಆ್ಯಕ್ಟಿವಿಟಿ ಆನ್ ಆ್ಯರೋ ಅಪ್ಪ ಅಂತಂದರೆ, ನೋಡ್ ಅಂತಂದರೆ CPM. ಆ್ಯಕ್ಟಿವಿಟಿ ಆನ್ ಆ್ಯರೋ ಅಪ್ಪ ಅಂತಂದರೆ ಪರ್ಟ್ ನೆಟ್ವರ್ಕ್. ನೆಕ್ಸ್ಟ್ ನೋಡಿರಿ, ಇದು ಆ್ಯಕ್ಟಿವಿಟಿ ಆನ್ ನೋಡ್ ಯೂಸ್ ಮಾಡ್ತದೆ, ಇದು ಆ್ಯಕ್ಟಿವಿಟಿ ಆನ್ ಆ್ಯರೋ ಯೂಸ್ ಮಾಡ್ತದೆ. ನೆಕ್ಸ್ಟ್ ಡಿಟರ್ಮಿನೇಟಿಕ್ ಅಪ್ರೋಚ್ ಇರ್ತದೆ, ಇದ್ರದ್ದು ಪ್ರೊಬ್ಯಾಬಿಲಿಸ್ಟಿಕ್ ಅಪ್ರೋಚ್ ಇರ್ತದೆ CPM ಪರ್ಟ್. ನೆಕ್ಸ್ಟ್ ಇದೇನು ಆ್ಯಕ್ಟಿವಿಟಿ ಏನು ಮಾಡ್ತದಪ್ಪ ಅಂತಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್
ಫಾಲೋ ಮಾಡ್ತದೆ. ಅಂದರೆ ಆ್ಯಕ್ಟಿವಿಟಿ ಕೂಡ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡ್ತದೆ ಮತ್ತು ಓವರಾಲ್ ಪ್ರಾಜೆಕ್ಟ್ ಕೂಡ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಫಾಲೋ ಮಾಡ್ತದೆ. ಇದ್ರಾಗ ಆ್ಯಕ್ಟಿವಿಟಿ ಬೀಟಾ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡ್ತದೆ, ಬಟ್ ಓವರಾಲ್ ಪ್ರಾಜೆಕ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಫಾಲೋ ಮಾಡ್ತದೆ. ನೆಕ್ಸ್ಟ್ PERT ಈಸ್ ಮೋರ್ ರಿಯಲಿಸ್ಟಿಕ್ ದೆನ್ CPM. ಇವೆಲ್ಲ ಜನರಲಿ ಎಲ್ಲಿ ಯೂಸ್ ಮಾಡ್ತಾರೆ PERT ಅಂತಂದ್ರೆ ನಮಗೆ ರಿಸರ್ಚ್ನ ಅಂಥದ್ರದಾಗ ಯೂಸ್ ಮಾಡ್ತಾರೆ. ನೆಕ್ಸ್ಟ್ CPM ಈಸ್ ಸ್ಪೆಷಲ್ ಕೇಸ್ ಆಫ್ PERT ಪ್ರಾಜೆಕ್ಟ್ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಕಂಪ್ಲೀಷನ್ ಈಸ್ 1. PERT ಯಾವಾಗ ನಿಮ್ಮ ಪ್ರೊಬ್ಯಾಬಿಲಿಟಿ ಆಫ್ ಕಂಪ್ಲೀಷನ್ 100% ಅಥವಾ 1 ಆಗ್ತದೆ ನೋಡ್ರಿ, ಅದಕ್ಕೆ ಅವಾಗ ಅದು ಪ್ರಾಜೆಕ್ಟ್ ಏನಾಗ್ತದೆ PERT ಆಗಿ ಕನ್ವರ್ಟ್ ಆಗ್ತದೆ CPM. ನೆಕ್ಸ್ಟ್ ಯೂಸ್ಡ್ ಇನ್ ರಿಪಿಟೇಟಿವ್ ಕೈಂಡ್ ಆಫ್ ಪ್ರಾಜೆಕ್ಟ್. ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ವರ್ಕ್, ಮೇಂಟೆನೆನ್ಸ್ ವರ್ಕ್, ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಯಾವುದೇ ಇರ್ಲಕ್ಕೆ ರಿಪಿಟೇಟಿವ್ ಆಗಿ ಇದು ಆದ ಬಳಕ ಇದೇ ಬರ್ತದೆ, ಇದಾದ ಬಳಕ ಇದೇ ಬರ್ತದೆ, ಆಲ್ರೆಡಿ ನಮ್ಗೆ ವೆಲ್ ಡಿಫೈನ್ಡ್ ಪಾತ್ ಗೊತ್ತಿತ್ತು ಅಂತ ತಿಳ್ಕೋರಿ, ಅದು CPMನಾಗ ನಾವು ಯೂಸ್ ಮಾಡ್ತೇವೆ. ಈಗ ಕೋವಿಡ್ ಬಂದಿತ್ತು, ಆ ಟೈಮ್ನಾಗ ನಾವು ಟ್ರಯಲ್ ಆ್ಯಂಡ್ ಎರರ್ ರಿಸರ್ಚ್ ಎಲ್ಲ ಮಾಡಿದೆವು. ಸೊ ಆ ಟೈಪ್ದಾಗ ಏನು ಬರ್ತದೆ ನಿಮ್ಗೆ ಕ್ಯಾನ್ಸರ್ ಅಥವಾ ಕೋವಿಡ್ ಟೈಮ್ದಾಗ ಏನು ರಿಸರ್ಚ್ ಬಂತಲ್ಲ, ಸೊ ಅದೆಲ್ಲ ನಾವು PERT ಅನಾಲಿಸಿಸ್ಲಿಂದ ಮಾಡ್ತೇವೆ. ಪ್ರೊಬ್ಯಾಬಿಲಿಟಿಕ್ ಅಪ್ರೋಚ್ ಇರ್ತದೆ. 100% ನಿಮ್ಗೆ ಇದೇ ರಿಸಲ್ಟ್ ಸಿಗ್ತದೆ ಅಂತ ಇರಲ್ಲ. ನೆಕ್ಸ್ಟ್ ಇದೇನು 1 ಟೈಮ್ ಎಸ್ಟಿಮೇಟ್ ಮಾಡ್ತಾರೆ, ಇದು 3 ಟೈಮ್ ಎಸ್ಟಿಮೇಟ್ಸ್ ಮಾಡ್ತಾರೆ. 3 ಟೈಮ್ ಎಸ್ಟಿಮೇಟ್ಸ್ TP > TM > T0 ಇರ್ತದೆ. T0 ಅಂದರೆ ಆಪ್ಟಿಮಿಸ್ಟಿಕ್ ಟೈಮ್, ಇದು ಮಾಡ್ರೇಟ್ ಟೈಮ್, ಇದು ಪೆಸಿಮಿಸ್ಟಿಕ್ ಟೈಮ್. ಓಕೆ, ಸೊ ಹಾಗೆ ಆ್ಯಕ್ಟಿವಿಟಿ ಮತ್ತು ಇವೆಂಟ್ ಬಗ್ಗೆ ಡಿಫ್ರೆನ್ಸ್ನು ತಿಳ್ಕೋರಿ. ಇದಕ್ಕೆ ಟೈಮ್ ಮತ್ತು ರಿಸೋರ್ಸ್ ಬೇಕು, ಇದಕ್ಕೆ ಟೈಮ್ ಮತ್ತು ರಿಸೋರ್ಸ್ ಬೇಕಾಗಲ್ಲ. ನೆಕ್ಸ್ಟ್ ಫ್ಲೋಟ್ ಈಸ್ ಅ ಪರ್ಮಿಸಿಬಲ್ ಡಿಲೇ ಆಫ್ ದ ಆ್ಯಕ್ಟಿವಿಟಿ, ಸ್ಲ್ಯಾಕ್ ಈಸ್ ಅ ಪರ್ಮಿಸಿಬಲ್ ಡಿಲೇ ಇನ್ ದ ಇವೆಂಟ್. ಟೋಟಲ್ ಫ್ಲೋಟ್ ಏನಿರ್ತದೆ ಅಲಾಂಗ್ ದ ಕ್ರಿಟಿಕಲ್ ಪಾತ್ 0, ಟೋಟಲ್ ಫ್ಲೋಟ್ ಅಲಾಂಗ್ ದ ಸ್ಲ್ಯಾಕ್ ಈಸ್ 0. ನೆಕ್ಸ್ಟ್ ಕ್ರಿಟಿಕಲ್ ಪಾತ್ ಏನು ಮಾಡ್ತದೆ ಯಾವಾಗಲೂ ಮ್ಯಾಕ್ಸಿಮಮ್ ಟೈಮ್ ಮತ್ತು ಮ್ಯಾಕ್ಸಿಮಮ್ ರಿಸೋರ್ಸ್ ಕನ್ಸ್ಯೂಮ್ ಮಾಡ್ತದೆ. ನೆಕ್ಸ್ಟ್ ಇಟ್ ಈಸ್ ದ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ ಆಫ್ ದ ಟಾಸ್ಕ್ ವಿಚ್ ರಿಕ್ವೈರ್ಸ್ ಬೋತ್ ಟೈಮ್ ಆ್ಯಂಡ್ ರಿಸೋರ್ಸ್. ಇದು ಏನಪ್ಪ ಅಂತಂದರೆ ಇಟ್ ಈಸ್ ಅ ಇನ್ಸ್ಟಂಟೇನಿಯಸ್ ಆಫ್ ಟೈಮ್ ದಟ್ ಮೇಕ್ಸ್ ಸ್ಟಾರ್ಟಿಂಗ್ ಆರ್ ಕಂಪ್ಲೀಟಿಂಗ್ ಆಫ್ ಆ್ಯನ್ ಆ್ಯಕ್ಟಿವಿಟಿ. ಓಕೆ, ಇದು ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಆಯ್ತು. ಸೊ 128 ಕ್ವಶನ್ಸ್ ಕಂಪ್ಲೀಟ್ ಮಾಡಿದ್ದೇವೆ ನಾವು. ಫ್ರಮ್ ಪಾರ್ಟ್ 3 ಆನ್ವರ್ಸ್ 129ಲಿಂದ ನೋಡೋಣ. ನಿಮಗೆ ಚೆನ್ನಾಗಿ ಅನಿಸಿತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ಸೊ ಇಲ್ಲ ಚೆನ್ನಾಗಿ ಅನಿಸಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿರಿ. ನಿಮ್ಗೆ ಏನಾದರೂ ಎದ್ರೊಳಗರೆ ಇಂಪ್ರೂವ್ಮೆಂಟ್ಸ್ ಬೇಕಿತ್ತಪ್ಪ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.